VCD ನಂಬರ್ 501 ಜಯನಗರ್ ಕರ್ನಾಟಕ. ಮುರಳಿ ತಾರೀಖ್ 17/4/1967. ನುಡಿಸಿರುವಂಥ ತಾರೀಖ್ 22/8/2006. वाणी चल रही थी 17 अप्रैल 1967। दूसरे पेज के अंत में बात चल रही थी बाप तो ज्ञान का सागर है, ತಂದೆ ಅಂತೂ ಜ್ಞಾನದ ಸಾಗರ ಆಗಿದ್ದಾರೆ. जो ज्ञान का सागर है वो कब शास्त्र आदि पढ़ते नहीं है। ಯಾರು ಜ್ಞಾನದ ಸಾಗರ ಆಗಿದ್ದಾರೆ ಅವ್ರು ಯಾವತ್ತೂ ಶಾಸ್ತ್ರಗಳನ್ನೆಲ್ಲ ಓದೋದಿಲ್ಲ. तो शास्त्र आदि कौन पढ़ते हैं? ಮತ್ತೆ ಈ ಶಾಸ್ತ್ರಗಳನ್ನೆಲ್ಲ ಯಾರು ಓದ್ತಾರೆ? बाप नहीं पढ़ते तो कौन पढ़ते हैं? ತಂದೆ ಓದೋದಿಲ್ಲ ಅಂದ್ರೆ ಮತ್ತೆ ಯಾರು ಓದ್ತಾರೆ? बच्चे पढ़ते होंगे। ಮಕ್ಕಳು ಓದ್ಬೋದಾಗಿದೆ. बच्चों में मुख्य बच्चा कौन? ಮಕ್ಕಳಲ್ಲಿ ಮುಖ್ಯವಾಗಿರುವಂತ ಮಗು ಯಾರಾಗಿದ್ದಾರೆ? कृष्ण बच्चा। तो पहले पहले पढ़ाई पढ़ने वाला बच्चा कौन हूँ? ಕೃಷ್ಣ ಮಗು ಆಗಿದ್ದಾರೆ. ಮತ್ತೆ ಮೊಟ್ಟ ಮೊದಲು ವಿದ್ಯಾಭ್ಯಾಸವನ್ನ ಓದುವಂತವ್ರು ಯಾರಾದ್ರು? कृष्ण बच्चा। ಕೃಷ್ಣ ಮಗು ಆದ್ರು. पहला पत्ता, सृष्टि का पहला बच्चा, ಮೊದಲನೇ ಎಲೆ, ಸೃಷ್ಟಿಯ ಮೊದಲನೇ ಮಗು. तो पहले पढ़ाई पढ़ेगा। ಮತ್ತೆ ಅವ್ರು ಮೊದಲು ವಿದ್ಯಾಭ್ಯಾಸವನ್ನ ಓದ್ತಾರೆ. तो वो शास्त्र पढ़ता है ಮತ್ತೆ ಅವರು ಶಾಸ್ತ್ರಗಳನ್ನ ಓದ್ತಾರೆ. और शिव बाबा उसका क्लैरिफिकेशन देते हैं। ಮತ್ತೆ ಶಿವಬಾಬಾ ಅದರ ಕ್ಲಾರಿಫಿಕೇಶನ್ ಕೊಡ್ತಾರೆ. 17 अप्रैल 1967 की वाणी का तीसरा पेज। बाप कहते हैं मैं तो सब कुछ जानता हूँ। ತಂದೆ ಹೇಳ್ತಾರೆ ನಾನಂತೂ ಎಲ್ಲ ತಿಳ್ಕೊಂತೀನಿ. मुझे शास्त्र रेफर करने की दरकार नहीं है। ನನಗಂತೂ ಶಾಸ್ತ್ರಗಳನ್ನ ರೆಫರ್ ಮಾಡುವಂತ ಅವಶ್ಯಕತೆನೇ ಇಲ್ಲ. जानता हूँ कि ये सब भक्ति मार्ग की सामग्री है। ತಿಳ್ಕೊಂತೀನಿ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿದೆ. जो भी भक्ति मार्ग की सामग्री है ಏನೇ ಭಕ್ತಿ ಮಾರ್ಗದ ಸಾಮಗ್ರಿಗಳಿದೆ वो सब इस विनाश में स्वाहा हो जाएगी। ಅದೆಲ್ಲ ವಿನಾಶದಲ್ಲಿ ಸ್ವಹ ಆಗೋಗ್ಬಿಡುತ್ತೆ. इस सामग्री से मनुष्य नीचे उतरते उतरते पतित बनते जाते हैं। ಈ ಸಾಮಗ್ರಿಯಿಂದ ಮನುಷ್ಯರು ಕೆಳಗಡೆ ಇಳಿತಾ ಇಳಿತಾ ಪತಿತರಾಗೋಗ್ತಾರೆ. भक्ति मार्ग माना ही दुर्गति मार्ग। ಭಕ್ತಿ ಮಾರ್ಗ ಅಂದ್ರೇನೆ ದುರ್ಗತಿ ಮಾರ್ಗ. दुर्गति मार्ग क्यों कहा? ಮತ್ತೆ ಇದಕ್ಕೆ ದುರ್ಗತಿ ಮಾರ್ಗ ಅಂತ ಯಾಕೆ ಹೇಳಿದ್ರು? क्योंकि जो कुछ भी करते हैं अंधश्रद्धा से करते रहते हैं। ಯಾಕೆಂದ್ರೆ ಏನೆಲ್ಲ ಮಾಡ್ತಾರೆ ಅದು ಅಂಧಶ್ರದ್ಧೆಯಿಂದಾನೇ ಮಾಡ್ತಾ ಇರ್ತಾರೆ. अंधविश्वास और अंधश्रद्धा। ಅಂಧವಿಶ್ವಾಸ ಮತ್ತೆ ಅಂಧಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ. ज्ञान है सदगति मार्ग। ಜ್ಞಾನ ಆಗಿದೆ ಸದ್ಗತಿ ಮಾರ್ಗ. ज्ञान से सदगति क्यों होती है? ಜ್ಞಾನದಿಂದ ಸದ್ಗತಿ ಯಾಕಾಗುತ್ತೆ? क्योंकि जो कुछ भी करते हैं समझ पूर्वक करते हैं। ಯಾಕೆಂದ್ರೆ ಏನೆಲ್ಲ ಮಾಡ್ತಾರೆ ಅದು ತಿಳ್ಕೊಂಡು ತಿಳುವಳಿಕೆಯಿಂದ ಮಾಡ್ತಾರೆ. ये वेद शास्त्र आदि सब भक्ति मार्ग के कर्म कांड है। ಈ ವೇದ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ ಕರ್ಮಕಾಂಡಗಳಾಗಿದೆ. हद के या बेहद के? ಹದ್ದಿನವರ ಅಥವಾ ಬೇಹದ್ದಿನವರ? दोनों। ಯಾರು ಅಂದ್ರು ಎರಡು ಪ್ರಕಾರದವರು ಅಂತ. बेहद के वेद कौन से हैं? ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಬೇಹದ್ದಿನ ವೇದಗಳು ಯಾವ್ದಾಗಿದೆ? मुरलियाँ। ಮುರಳಿಗಳ. अच्छा ये दुर्गति का रास्ता है मुरलियाँ। ಅಚ್ಚಾ ಈ ಮುರಳಿಗಳು ದುರ್ಗತಿಯ ದಾರಿ ಆಗಿದೆನಾ? है? कागज के पत्ते कागज के पत्ते ये है ना, कागज के पत्ते
ये दुर्गति का मार्ग है। ಅದಕ್ಕೆ ಬಾಬಾ ಯಾರು ಅಂದರು ಅದು ಪೇಪರಿನ ಮುರಳಿಗಳು ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚಾ ಈ ಪೇಪರಿನ ಮುರಳಿಗಳು ದುರ್ಗತಿಯ ಮಾರ್ಗ ಆಗಿದೆನಾ? नहीं, तो कहते नहीं ಯಾರೋ ಹೇಳ್ತಿದ್ದಾರೆ ಇಲ್ಲ ಅಂತ. है, वो भी दुर्गति का मार्ग है। वो भी दुर्गति का मार्ग। क्यों? ಅದು ಸಹ ದುರ್ಗತಿಯ ಮಾರ್ಗ ಆಗಿದೆ. क्या बाप बोलते हैं वो ठीक तरह से उतना करेक्ट से लिख नहीं सकता कृष्ण पंजाबी। अभी बताया जो समझ पूर्वक किया जाता है उससे होती है सदगति। ಇವಾಗ ಹೇಳಿದ್ರು ಏನಂತ, ಏನು ತಿಳುವಳಿಕೆಯಿಂದ ತಿಳ್ಕೊಂಬಿಟ್ಟು ಮಾಡಲಾಗುತ್ತೆ ಅದರಿಂದ ಆಗುತ್ತೆ ಸದ್ಗತಿ. और बेसमझे उससे होती है दुर्गति। ಮತ್ತು ತಿಳುವಳಿಕೆ ಇಲ್ಲದೆ ಏನು ಕಾರ್ಯವನ್ನು ಮಾಡಲಾಗುತ್ತೆ ಅದಕ್ಕೆ ಹೇಳಲಾಗುತ್ತೆ ದುರ್ಗತಿ. तो चाहे हद के वेद शास्त्र हो चाहे बेहद के वेद शास्त्र हो, ಅದು ಮತ್ತೆ ಹದ್ದಿನ ವೇದಶಾಸ್ತ್ರಗಳಾಗಿರಲಿ ಅಥವಾ ಬೇಹದ್ದಿನ ವೇದಶಾಸ್ತ್ರಗಳಾಗಿರಲಿ, अगर बिना समझे ही उनके एक एक वाक्य एक एक शब्द का अर्थ समझे बिगड़ ही, ಒಂದು ವೇಳೆ ಅದನ್ನು ತಿಳ್ಕೊಳ್ಳಿಲ್ದೇನೆ ಅದರ ಅರ್ಥವನ್ನು, ಯಾವುದಾದ್ರು ಒಂದೊಂದು ಮಾತಂದು ಒಂದೊಂದು ಶಬ್ದದ ಅರ್ಥವನ್ನು ತಿಳ್ಕೊಳ್ಳಿಲ್ದೆ उसे पढ़ते रहते हैं ಅದನ್ನು ಓದ್ತಾ ಇರ್ತಾರೆ, तो पढ़ना कोई फायदा नहीं देता। ಅವಾಗ ಆ ಥರ ಓದೋದು ಅದೇನು ಲಾಭನೇ ಕೊಡಲ್ಲ. उससे बुद्धि की दुर्गति ही होती है। ಅದರಿಂದ ಬುದ್ಧಿಯ ದುರ್ಗತಿನೇ ಆಗುತ್ತೆ. मैं ही आकर के तुमको ज्ञान सुनाता हूँ। ನಾನೇ ಬಂದ್ಬಿಟ್ಟು ನಿಮಗೆ ಜ್ಞಾನವನ್ನು ಹೇಳ್ತೀನಿ. मैं माने कौन? ನಾನು ಅಂದರೆ ಯಾರು? शिव। क्या ब्रह्मा के तन में आकर के ज्ञान नहीं सुनाया? ಶಿವ ಏನು ಬ್ರಹ್ಮನ ತನ್ವಿನಲ್ಲಿ ಬಂದ್ಬಿಟ್ಟು ಜ್ಞಾನವನ್ನು ಹೇಳಿರ್ಲಿಲ್ವಾ? हाँ, ज्ञान तो सुनाया, ಜ್ಞಾನವನ್ನಂತೂ ಹೇಳಿದ್ರು, लेकिन बाप के रूप में जो संपूर्ण ज्ञान है, ಆದರೆ ತಂದೆ ರೂಪದಲ್ಲಿ ಏನು ಸಂಪೂರ್ಣ ಜ್ಞಾನ ಆಗಿದೆ, गहराई तक है, वो बात ಆಳವಾಗಿ ಜ್ಞಾನ ಇದೆ, ಆ ಮಾತನ್ನ नहीं ಹೇಳಲಿಲ್ಲ. ज्ञान सुनाता हूँ तो तुमको समझ में आता है कि ये रचना कैसे रची हुई है। ಜ್ಞಾನವನ್ನು ಯಾವಾಗ ಹೇಳ್ತೀನೋ ಆವಾಗ ನಿಮಗೆ ಗೊತ್ತಾಗುತ್ತೆ ಈ ರಚನೆಯನ್ನು ಯಾವ ಥರ ರಚನೆ ಮಾಡಲಾಗಿದೆ ಅಂತ. उन ब्राह्मणों को ये समझ में नहीं आता है ಆ ಬ್ರಾಹ್ಮಣರಿಗಂತೂ ಈ ಮಾತು ಅರ್ಥನೇ ಆಗಲ್ಲ. कि सृष्टि की जो पहली रचना पहला पत्ता है वो कैसे रचा गया। ಸೃಷ್ಟಿಯ ಮೊದಲನೇ ಎಲೆ ಏನಿದೆ, ಮೊದಲನೇ ರಚನೆ ಏನಿದೆ, ಅದನ್ನು ಯಾವ ರೀತಿ ರಚನೆ ಮಾಡಲಾಗಿದೆ उनकी बुद्धि में नहीं आता और तुम्हारी बुद्धि में ಅವ್ರ ಬುದ್ಧಿಯಲ್ಲಿ ಮಾತು ಬರೋದೇ ಇಲ್ಲ, ಆದರೆ ನಿಮ್ಮ ಬುದ್ಧಿಯಲ್ಲಿ आता है। ಬರುತ್ತೆ ಈ ಮಾತು. तुम 84 जन्म कैसे लेते हो, ನೀವು 84 ಜನ್ಮಗಳನ್ನು ಯಾವ ರೀತಿ ತಗೊಂತೀರಾ, ये भी बुद्धि में आता है। ಇದು ಸಹ ಬುದ್ಧಿಯಲ್ಲಿ ಬರುತ್ತೆ. भारतवासी ही 84 जन्म लेते हैं, ಭಾರತವಾಸಿಗಳೇ 84 ಜನ್ಮವನ್ನು ತಗೊಂತಾರೆ. इस्लाम धर्म खंड, बौद्ध धर्म खंड, ಇಸ್ಲಾಂ ಧರ್ಮಖಂಡ ಆಗಿರಲಿ, ಬೌದ್ಧ ಧರ್ಮಖಂಡ ಆಗಿರಲಿ, क्रिश्चियन धर्म खंड, ಮತ್ತೆ ಕ್ರಿಶ್ಚಿಯನ್ ಧರ್ಮಖಂಡನೇ ಆಗಿರಲಿ, इन धर्म खंडों में जो आत्माएं उतरती हैं ಈ ಧರ್ಮಖಂಡಗಳಲ್ಲಿ ಯಾವ ಆತ್ಮಗಳು ಇಳಿತಾರೆ परम धाम से, ಪರಮಧಾಮದಿಂದ, वो तो 84 जन्म नहीं लेती। ಅವರಂತೂ 84 ಜನ್ಮವನ್ನು ತಗೊಳ್ಳೋದಿಲ್ಲ. तुम भारतवासी 84 जन्म लेते। ನೀವು ಭಾರತವಾಸಿಗಳೇ 84 ಜನ್ಮವನ್ನು ತಗೊಂತೀರಾ. माना जिन्होंने 83 जन्म लिए हो वो, ಅಂದರೆ ಯಾರು 83 ಜನ್ಮವನ್ನು ತಗೊಂಡಿದ್ದಾರೆ वो पक्के भारतवासी नहीं हुए। ಅವರಂತೂ ಪಕ್ಕೆ ಭಾರತವಾಸಿಗಳಾಗಲೇ ಇಲ್ಲ. जो 84 जन्म लेते हैं ಯಾರು 84 ಜನ್ಮವನ್ನು ತಗೊಂತಾರೆ वो ही पक्के देवता है, ಅವರೇ ಪಕ್ಕ ದೇವತೆಗಳಾಗಿದ್ದಾರೆ. बाकी सब कच्चे देवता है। ಬಾಕಿ ಎಲ್ಲರೂ ಕಚ್ಚಾ ದೇವತಾ, ಅಪರಿಪಕ್ವ ಆಗಿರುವಂಥ ದೇವತೆಗಳಾಗಿದ್ದಾರೆ. क्रिश्चियन का हिसाब करेंगे ಕ್ರಿಶ್ಚಿಯನ್ನವರ ಲೆಕ್ಕವನ್ನು ಮಾಡಿದರೆ तो उनको तो 2000 वर्ष हुआ, ಮತ್ತು ಅವರಿಗಂತೂ 2000 ವರ್ಷಗಳಾಗಿದೆ.
तो 2000 वर्ष में बहुत करके 40 जन्म लेंगे। ಮತ್ತು 2000 ವರ್ಷದಲ್ಲಿ ಹೆಚ್ಚಿಗಿಂತ ಹೆಚ್ಚು 40 ಜನ್ಮಗಳನ್ನು ತಗೊಂತಾರೆ. बौद्धियों के 50 समझो। ಬೌದ್ಧಿಗಳದ್ದು 50 ಅಂತ ತಿಳ್ಕೊಳ್ಳಿ. ये सब बातें कोई भी शास्त्र आदि में नहीं लिखी ಈ हुई। ಎಲ್ಲ ಮಾತುಗಳನ್ನು ಯಾವುದೇ ಶಾಸ್ತ್ರಗಳೆಲ್ಲ ಬರ್ದೇ ಇಲ್ಲ. बाप कहते हैं ತಂದೆ ಹೇಳ್ತಾರೆ, मैं तुमको सभी वेद शास्त्रों का राज समझाता हूं। ನಾನು ನಿಮಗೆ ಎಲ್ಲ ವೇದಶಾಸ್ತ್ರಗಳ ರಹಸ್ಯವನ್ನು ತಿಳಿಸ್ತೀನಿ. सब वेदों शास्त्रों का रहस्य क्या है? ಎಲ್ಲ ವೇದಶಾಸ್ತ್ರಗಳ ರಹಸ್ಯ ಏನಾಗಿದೆ? सार क्या है वो तुम नहीं समझ सकते। ಸಾರ ಏನಾಗಿದೆ ಅದನ್ನು ನೀವು ತಿಳ್ಕೊಳ್ಳಿಕ್ಕಾಗಲ್ಲ. गुरु लोग न समझ सकते हैं न समझा सकते हैं। ಗುರುಗಳು ತಿಳ್ಕೊಳ್ಳಿಕ್ಕೂ ಆಗಲ್ಲ, ತಿಳಿಸೋದಿಕ್ಕೂ ಆಗಲಿಲ್ಲ. मैं आकर के तुम्हें समझाता हूँ। ನಾನು ಬಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ. ये साधु संत आदि भी सब भक्त हैं। ಈ ಸಾಧು ಸಂತರು ಎಲ್ಲರೂ ಭಕ್ತರೇ ಆಗಿದ್ದಾರೆ. तब तो बाप ने कहा था ना ಅವಾಗ ಅದಕ್ಕೋಸ್ಕರನೇ ತಂದೆ ಹೇಳಿದ್ರು ಅಲ್ವಾ, कि मैं इनका भी उद्धार करने आता हूँ। ನಾನು ಇವ್ರದ್ದು ಸಹ ಉದ್ಧಾರ ಮಾಡ್ಲಿಕ್ಕೋಸ್ಕರ ಬರ್ತೀನಿ. वो गीता में भी लिखा हुआ है, ಆ ಗೀತೆಯಲ್ಲೂ ಸಹ ಬರೆದಿದ್ದಾರೆ, परित्राणाय साधूनाम। ಪರಿತ್ರಾಣಾಯ ಸಾಧೂನಾಂ. मैं साधुओं का भी आकर के रक्षण करता हूँ। ನಾನು ಸಾಧುಗಳ ರಕ್ಷಣೆಯನ್ನ ಮಾಡ್ತೀನಿ ಬಂದ್ಬಿಟ್ಟು ಅಂತ. वो भी सुरक्षित नहीं है। ಆದ್ರೆ ಇವಾಗ ಅವರು ಸಹ ಸುರಕ್ಷಿತವಾಗಿಲ್ಲ. तो वो दूसरे का उद्धार करेंगे कैसे? ಮತ್ತೆ ಅವ್ರು ಬೇರೆಯವ್ರ ಉದ್ಧಾರ ಯಾವ ರೀತಿ ಮಾಡ್ಲಿಕ್ಕಾಗುತ್ತೆ? उद्धार माना तो माना ऊपर, हर माना हरण करके ले जाना। ಉದ್ಧಾರ ಅಂದ್ರೆ ಉದ್ದ ಅಂದ್ರೆ ಮೇಲೆ, ಹರಣ ಅಂದ್ರೆ ಹರಣೆ ಮಾಡಿ ಕರ್ಕೊಂಡು ಹೋಗೋದು. उनकी खुद ही बुद्धि नीचे गड्ढे में जा रही है, ಅವ್ರ ಸ್ವಯಂನ ಬುದ್ಧಿನೇ ಕೆಳಗಡೆ ಗಡ್ಡೆಯಲ್ಲಿ ಗುಂಡಿಯಲ್ಲಿ ಹೋಗ್ತಾ ಇದೆ. तो दूसरे का उद्धार कैसे करेंगे? ಮತ್ತೆ ಅವ್ರು ಬೇರೆಯವರ ಉದ್ಧಾರ ಯಾವ ತರ ಮಾಡ್ಲಿಕ್ಕಾಗುತ್ತೆ? ये सब भक्ति मार्ग के गुरु हैं। ಇವರೆಲ್ಲ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. इनसे तुम पतित ही बनते आए हो। ಇವರಿಂದ ನೀವು ಪತಿತರೇ ಆಗ್ತಾ ಬಂದಿದ್ದೀರಾ. कब से? ಯಾವಾಗಿನಿಂದ? द्वापर युग से। ದ್ವಾಪರ ಯುಗದಿಂದ. जब से द्वैतवादी युग शुरू हुआ, ಯಾವಾಗಿನಿಂದ ದ್ವೈತ್ಯವಾದಿ ಯುಗ ಆರಂಭ ಆಯಿತು, तब से इन गुरुओं ने तुमको पतित ही बनाया। ಆವಾಗಿನಿಂದ ಈ ಗುರುಗಳು ನಿಮ್ಮನ್ನ ಪತಿತರನ್ನಾಗಿ ಮಾಡಿದ್ದಾರೆ. पावन बनाने वाला तो एक मैं ही हूँ। ಪಾವನರನ್ನಾಗಿ ಮಾಡೋನಂತೂ ನಾನೊಬ್ನೇ ಆಗಿದ್ದೀನಿ. क्या? पावन बनाने वाला एक मैं ही हूँ। ಏನಂತ ಹೇಳಿದ್ರು? ಪಾವನರನ್ನಾಗಿ ಮಾಡುವಂತ ನಾನೊಬ್ನೇ ಆಗಿದ್ದೀನಿ ಅಂದ್ರೆ ये किसने बोला? ಈ ಮಾತನ್ನ ಯಾರು ಹೇಳಿದ್ದು? शिव बाप ने बोला। ಶಿವ ತಂದೆ ಹೇಳಿದ್ರ? शिव तो बाप तो शिव बाप बिंदु को कहा जाता है। ಶಿವ ತಂದೆ ಅಂತೂ ಬಿಂದುಗೆ ಹೇಳಲಾಗುತ್ತೆ. वो बोलेगा कैसे? ಮತ್ತೆ ಅವ್ರು ಯಾವ ರೀತಿ ಹೇಳಲಿಕ್ಕಾಗುತ್ತೆ? शिव बाबा ने कहा एक मैं ही हूँ, ಶಿವಬಾಬಾ ಹೇಳಿದ್ರು ನಾನೇ ಒಬ್ನಾಗಿದ್ದೀನಿ ಪತಿತ್ ಪಾವನ, पतितों को पावन बनाने वाला। ಪತಿತರನ್ನ ಪಾವನರನ್ನಾಗಿ ಮಾಡುವಂತ ನಾನೊಬ್ನೇ ಆಗಿದ್ದೀನಿ. मैं जानता हूँ ನಾನು ತಿಳ್ಕೊಂತೀನಿ, जिन्होंने कल्प पहले राजभाग लिया होगा, ಯಾರು ಹಿಂದಿನ ಕಲ್ಪದಲ್ಲಿ ರಾಜ್ಯಭಾಗವನ್ನ ತಗೊಂಡಿರ್ತಾರೆ वो ही आकर के अभी ब्राह्मण बनेंगे। ಅವರೇ ಇವಾಗ ಬಂದ್ಬಿಟ್ಟು ಬ್ರಾಹ್ಮಣರಾಗ್ತಾರೆ. जिन्होंने राजभाग न लिया होगा, ಯಾರು ರಾಜ್ಯಭಾಗವನ್ನ ತಗೊಂಡಿರೋದಿಲ್ಲ वो आकर के अभी ब्राह्मण नहीं बनेंगे। ಅವರು ಬಂದ್ಬಿಟ್ಟು ಇವಾಗ ಬ್ರಾಹ್ಮಣರಾಗಲ್ಲ. कौन से ब्राह्मण? ಯಾವ ಬ್ರಾಹ್ಮಣರಾಗಲ್ಲ?
84 जन्म लेने वाले ब्राह्मण 84 ಜನ್ಮ ತಗೊಳ್ಳುವಂಥ ಬ್ರಾಹ್ಮಣರು किसकी संतान? ಯಾರ ಮಕ್ಕಳಾಗಿದ್ದಾರೆ? प्रजापिता ब्रह्मा की संतान। ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದಾರೆ। ब्रह्मा तो बहुत हैं, ಬ್ರಹ್ಮ ಅಂತೂ ತುಂಬಾ ಇದ್ದಾರೆ, लेकिन प्रजापिता ब्रह्मा की संतान वो ही ब्राह्मण आकर के बनते हैं ಆದ್ರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಅವರೇ ಬ್ರಾಹ್ಮಣರಾಗ್ತಾರೆ ಬಂದ್ಬಿಟ್ಟು, जो पूरे 84 जन्म लेते हैं ಯಾರು ಪೂರ್ತಿ 84 ಜನ್ಮವನ್ನ ತಗೊಂತಾರೆ। और जिन्होंने पहले राजभाग लिया होगा ಮತ್ತೆ ಯಾರು ಮೊದಲು ರಾಜ್ಯಭಾರವನ್ನ ತಗೊಂಡಿರ್ತಾರೆ आकर अब भी लेंगे। ಅವರೇ ಮತ್ತೆ ಇವಾಗೂ ಸಹ ಬಂದ್ಬಿಟ್ಟು ತಗೊಂತಾರೆ। ब्राह्मण बने तब तो देवता बने। ಬ್ರಾಹ್ಮಣರಾಗ್ತಾರೆ, ಅದಕ್ಕೋಸ್ಕರ ಮತ್ತೆ ಅವಾಗ ಬಂದು ದೇವತೆಗಳಾಗ್ತಾರೆ ಅಲ್ವಾ। शूद्र से ब्राह्मण ही न बने ಶೂದ್ರರಿಂದ ಬ್ರಾಹ್ಮಣರೇ ಆಗ್ಲಿಲ್ಲ ಅಂದ್ರೆ तो देवता भी नहीं बन सकते। ಮತ್ತೆ ದೇವತೆಗಳು ಸಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ। ये चक्र है ಇದು ಸಹ ಚಕ್ರ ಆಗಿದೆ। क्या? शूद्र से ब्राह्मण, ब्राह्मण से देवता, देवता ಶೂದ್ರರಿಂದ ಬ್ರಾಹ್ಮಣರು, ಬ್ರಾಹ್ಮಣರಿಂದ ದೇವತೆಗಳು, से क्षत्रिय, ಮತ್ತೆ ದೇವತೆಗಳಿಂದ ಕ್ಷತ್ರಿಯ, फिर वैश्य, फिर शूद्र, फिर ब्राह्मण। ಮತ್ತೆ ವೈಶ್ಯರು, ಮತ್ತೆ ಶೂದ್ರರು, ಮತ್ತೆ ಬ್ರಾಹ್ಮಣರು। तो ब्राह्मण बने तब देवता बने। ಮತ್ತೆ ಯಾವಾಗ ಬ್ರಾಹ್ಮಣರಾಗ್ತಾರೋ ಅವಾಗೆ ದೇವತೆಗಳಾಗ್ತಾರೆ। अभी तुम ईश्वरीय कुल के हो, ಇವಾಗ ನೀವು ಈಶ್ವರೀಯ ಕುಲದವರಾಗಿದ್ರಿ, अभी बने कभी ಇವಾಗ ಅಂದ್ರೆ ಯಾವಾಗ? पुरुषोत्तम संगम युग में तुम ईश्वरीय कुल के हो। ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಈಶ್ವರೀಯ ಕುಲದವರಾಗಿದ್ರಿ। सिर्फ सामान्य संगम युग नहीं कहा, ಇದಕ್ಕೆ ಕೇವಲ ಸಾಮಾನ್ಯ ಸಂಗಮ ಯುಗ ಅಂತ ಹೇಳಲಿಲ್ಲ, क्या कहा? पुरुषोत्तम संगम युग में। ಏನಂತ ಹೇಳಿದ್ರು? ಪುರುಷೋತ್ತಮ ಸಂಗಮ ಯುಗದಲ್ಲಿ। और ईश्वरीय कुल के तब हो ಮತ್ತೆ ಈಶ್ವರೀಯ ಕುಲದವ್ರು ಅವಾಗ ಆಗಿರ್ತೀರಾ जब ईश्वर की गोद में हो। ಯಾವಾಗ ನೀವು ಈಶ್ವರನ ಮಡಿಲಲ್ಲಿ ಇರ್ತೀರಾ। गोद में कैसे? ಮಡಿಲಲ್ಲಿ ಯಾವ ರೀತಿ? गोद में कैसे होते हैं? ಮಡಿಲಲ್ಲಿ ಯಾವ ರೀತಿ ಇರ್ತೀರಾ? गोद में तो छोटा बच्चा होता है, ಮಡಿಲಲ್ಲಂತೂ ಚಿಕ್ಕ ಮಗು ಇರುತ್ತೆ, हैं? यहाँ तो बड़े बड़े बैठे हुए हैं, ಇಲ್ಲಂತೂ ಎಲ್ಲರೂ ದೊಡ್ಡ ದೊಡ್ಡವ್ರು ಕೂತಿದ್ದಾರೆ, तो गोद में कैसे? ಮತ್ತೆ ಮಡಿಲಲ್ಲಿ ಯಾವ ರೀತಿ? हाँ, जैसे बच्चा होता है, बच्चे को जैसे चलाओ वैसे चल पड़ता है। ಯಾವ ರೀತಿ ಮಗು ಇರುತ್ತೆ, ಮಗುನ ನೀವು ಯಾವ ತರ ನಡೆಸ್ತೀರೋ ಅದು ಅದೇ ತರ ನಡೆಯುತ್ತೆ। तो तुम ईश्वर की गोद में हो, ಮತ್ತೆ ನೀವು ಸಹ ಈಶ್ವರನ ಮಡಿಲಲ್ಲಿ ಇದ್ದೀರಾ ಇವಾಗ, फिर देवता कुल में होंगे। ಮತ್ತೆ ನೀವು ದೇವತೆ ಕುಲದಲ್ಲಿ ಇರ್ತೀರಾ। ये ज्ञान बाप ही बैठ सुनाते हैं। ಈ ಜ್ಞಾನವನ್ನ ತಂದೆನೆ ಕುತ್ಕೊಂಡು ಹೇಳ್ತಾರೆ। जब तक तुम ईश्वरीय गोद के नहीं बने ಎಲ್ಲಿವರೆಗೂ ನೀವು ಈಶ್ವರನ ಮಡಿಲಿನವರು ಆಗ್ಲಿಲ್ಲ तब तक देवता कुल में जा नहीं सकेंगे। ಅಲ್ಲಿವರೆಗೂ ನೀವು ದೇವತೆಗಳ ಕುಲದಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ। बाकी शास्त्र आदि सब भक्ति मार्ग के हैं, ಮಿಕ್ಕಿದ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ್ದೇ ಆಗಿದೆ, इनमें कोई ज्ञान नहीं है। ಇದರಲ್ಲಂತೂ ಏನು ಜ್ಞಾನನೇ ಇಲ್ಲ। ज्ञान का सागर भगवान बाप ही है। ಜ್ಞಾನದ ಸಾಗರ ಅಂತೂ ಭಗವಂತ ತಂದೆನೇ ಆಗಿದ್ದಾರೆ, तो वो ही ज्ञान सुनावेंगे ना। ಮತ್ತೆ ಅವರೇ ಜ್ಞಾನವನ್ನ ಹೇಳ್ತಾರೆ ಅಲ್ವಾ। और जो जो ब्राह्मण बनते जावेंगे ಮತ್ತೆ ಯಾರ್ಯಾರು ಬ್ರಾಹ್ಮಣರಾಗ್ತಾ ಹೋಗ್ತಾರೆ वो ही देवता बनेंगे। ಅವರೇ ಮತ್ತೆ ದೇವತೆಗಳಾಗ್ತಾರೆ। ब्राह्मण नहीं बनेंगे ಯಾರು ಬ್ರಾಹ್ಮಣರೇ ಆಗೋದಿಲ್ಲ, तो देवता नहीं बनेंगे। ಮತ್ತೆ ಅವ್ರ ದೇವತೆಗಳು ಸಹ ಆಗಲ್ಲ। जितना पढ़ेंगे दूसरों को पढ़ावेंगे, ಎಷ್ಟು ನಾವು ಓದ್ತೀವಿ, ಬೇರೆಯವ್ರಿಗೆ ಓದಿಸ್ತೀವಿ, दैवी गुण धारण करेंगे, ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಂತೀವಿ, और करावेंगे,
ಮತ್ತು ಬೇರೆಯವ್ರಿಗೂ ಸಹ ಮಾಡಿಸ್ತೀವಿ. उतना ही ऊंचे पद पावेंगे. ಅಷ್ಟೇ ಉನ್ನತವಾಗಿರೋ ಪದವಿಯನ್ನು ಪಡಿತೀವಿ. क्या कितनी कितनी बातें बताई. ಏನಂತ ಹೇಳಿದರು, ಎಷ್ಟೆಷ್ಟು ಮಾತನ್ನು ಹೇಳಿದರು. पढ़ेंगे, सिर्फ पढ़ेंगे ऐसे काम नहीं चलेगा. ಮತ್ತು ಓದ್ತೀವಿ ಅಂದರೆ ಕೇವಲ ಓದೋದ್ರಿಂದನೇ ಕೆಲಸ ನಡೆಯಲ್ಲ. दूसरों को पढ़ावेंगे, ಬೇರೆಯವ್ರಿಗೂ ಸಹ ಓದಿಸ್ತೀವಿ. धारण करेंगे दैवी गुण, ದೈವಿ ಗುಣವನ್ನು ಧಾರಣೆ ಮಾಡ್ಕೊತೀವಿ. और दूसरों को करावेंगे. ಮತ್ತು ಬೇರೆಯವ್ರಿಗೂ ಸಹ ಧಾರಣೆಯನ್ನು ಮಾಡಿಸ್ತೀವಿ. उतना ऊंचे पद पावेंगे. ಅಷ್ಟೇ ಉನ್ನತವಾಗಿರೋ ಪದವಿಯನ್ನು ಪಡಿತೀವಿ. क्योंकि यहाँ ही इन लक्ष्मी नारायण जैसा बनना है. ಯಾಕೆಂದರೆ ಇಲ್ಲೇ ಲಕ್ಷ್ಮೀನಾರಾಯಣನ ಥರ ಆಗಬೇಕಾಗಿದೆ. अगले जन्म में नहीं बनना है. ಮುಂದಿನ ಜನ್ಮದಲ್ಲಿ ಆಗಬಾರ್ದಾಗಿದೆ. यहाँ ही बना. ಇಲ್ಲೇ ಅಂದರೆ इस पुरुषोत्तम संगम युग के अंदर ही ऐसा बनना है. ಈ ಪುರುಷೋತ್ತಮ ಸಂಗಮ ಯುಗದ ಒಳಗಡೆನೆ ಈ ಥರ ಆಗಬೇಕಾಗಿದೆ. ओम शांति. ಓಂ ಶಾಂತಿ. 17 अप्रैल 1967 की वाणी का रात्रि क्लास. प्रदर्शनियों की आजकल धूमधाम लगी हुई है. ಇವಾಗಿನ ಸಮಯದಲ್ಲಿ ಪ್ರದರ್ಶನಿದು ತುಂಬ ಜಾಸ್ತಿ ಹಲ್ಚಲ್ ನಡೀತಾ ಇದೆ. ಆಡಂಬರಗಳು ತುಂಬ ನಡೀತಾ ಇದೆ. इस विराट स्वरूप के चित्र पर भी अच्छा समझाया जा सकता है. ಈ ವಿರಾಟ್ ರೂಪದ ಚಿತ್ರದ ಮೇಲೇನೂ ಸಹ ಒಳ್ಳೆ ರೀತಿಯಿಂದ ತಿಳಿಸ್ಬೋದಾಗಿದೆ. अभी शूद्र है. ಇವಾಗ ಶೂದ್ರರಾಗಿದ್ದಾರೆ. इस समय ಈ ಸಮಯದಲ್ಲಿ फिर शूद्रों के बाद आवेंगे ब्राह्मण. ಮತ್ತೆ ಶೂದ್ರರ ನಂತರ ಬರ್ತಾರೆ ಬ್ರಾಹ್ಮಣರು. कब बताया शूद्र? ಯಾವಾಗ ಹೇಳಿದ್ರು ಶೂದ್ರರು ಅಂತ? अभी शूद्र हैं ಇವಾಗೂ ಸಹ ಶೂದ್ರರಾಗಿದ್ದಾರೆ. और सभी शूद्र हैं. ಮತ್ತೆ ಎಲ್ಲರೂ ಶೂದ್ರರೇ ಆಗಿದ್ದಾರೆ. इस समय ಯಾವ ಸಮಯದಲ್ಲಿ? फिर शूद्रों के बाद आवेंगे. ಮತ್ತೆ शूद्रರ ನಂತರ ಬರ್ತಾರೆ. कौन? ब्राह्मण. क्यों ऐसा क्यों कहा? ಯಾರು ಬರ್ತಾರೆ? ಬ್ರಾಹ್ಮಣರು. ಮತ್ತೆ ಈ ತರ ಯಾಕೆ ಹೇಳಿದ್ರು? ब्रह्मा बाबा जब जीवित थे ಬ್ರಹ್ಮ ಬಾಬಾ ಯಾವಾಗ ಬದುಕಿದ್ರು तो उस समय ब्राह्मण नहीं आए क्या? ಮತ್ತೆ ಆ ಸಮಯದಲ್ಲಿ ಏನ್ ಬ್ರಾಹ್ಮಣರು ಬಂದಿರ್ಲಿಲ್ವಾ? ब्राह्मण तो आए, ಬ್ರಾಹ್ಮಣರಂತೂ ಬಂದ್ರು. लेकिन उन्हें अपने बाप का पता ही नहीं. ಆದ್ರೆ ಅವರಿಗಂತೂ ಅವ್ರ ತಂದೆ ಬಗ್ಗೆ ಗೊತ್ತೇ ಇಲ್ಲ. वो अपने को अम्मा कुमार कहते हैं. ಅವರು ಸ್ವಯಂನ ನಾವು ತಾಯಿಯ ಮಕ್ಕಳಾಗಿದ್ದೀವಿ ಅಂತ ಹೇಳ್ತಾರೆ. तो माँ बाप प्रवृत्ति मार्ग के बच्चे हुए ही नहीं. ಮತ್ತೆ ತಂದೆ ತಾಯಿ ಮತ್ತೆ ಮಕ್ಕಳು ಪ್ರವೃತ್ತಿ ಮಾರ್ಗದವರಾಗ್ಲೇ ಇಲ್ಲ. इसलिए बोला फिर माना बाद में. ಅದಕ್ಕೋಸ್ಕರ ಹೇಳಿದ್ರು ಮತ್ತೆ. ಮತ್ತೆ ಅಂದ್ರೆ ಆಮೇಲೆ. शूद्रों के बाद आवेंगे ब्राह्मण. ಶೂದ್ರರ ನಂತರ ಬರ್ತಾರೆ ಬ್ರಾಹ್ಮಣರು. ब्राह्मण बने बिना देवता बन नहीं सकते. ಬ್ರಾಹ್ಮಣರಾಗದೆ ದೇವತೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ब्रह्मा द्वारा ब्राह्मण चाहिए. ಬ್ರಹ್ಮನ ಮುಖಾಂತರ ಬ್ರಾಹ್ಮಣರು ಬೇಕಾಗಿದೆ. तुम बच्चों को सहज समझ में आता है. ನೀವು ಮಕ್ಕಳಿಗೆ ಸಹಜವಾಗಿ ಅರ್ಥ ಆಗುತ್ತೆ. और मनुष्यों की बुद्धि में बैठता नहीं है. ಮತ್ತೆ ಮನುಷ್ಯರ ಬುದ್ಧಿಯಲ್ಲಂತೂ ಕುತ್ಕೊಳ್ಳೋದೇ ಇಲ್ಲ. क्यों नहीं बैठता? ಯಾಕೆ ಕುತ್ಕೊಳ್ಳೋದಿಲ್ಲ? और हमारी समझ में सहज क्यों समझ आ जाता है? ಮತ್ತೆ ನಮ್ಮ ಬುದ್ಧಿಯಲ್ಲಿ ಸಹಜವಾಗಿ ಯಾಕೆ ಅದು ಅರ್ಥ ಆಗೋಗ್ಬಿಡುತ್ತೆ? हाँ, जिनके अंदर वो संस्कार होंगे ಯಾಕೆಂದ್ರೆ ಯಾರ ಒಳಗಡೆ ಈ ಸಂಸ್ಕಾರಗಳು ಇರುತ್ತೆ उनको समझ में आता है. ಅವರಿಗೆ ಅದು ಅರ್ಥ ಆಗುತ್ತೆ. जिनके अंदर संस्कार ही नहीं होंगे ಯಾರ ಒಳಗಡೆ ಸಂಸ್ಕಾರನೇ ಇಲ್ಲ उनको समझ में नहीं आवेगा. ಅವರಿಗಂತೂ ಅರ್ಥನೇ ಆಗಲ್ಲ. कलयुग के बाद जरूर नई दुनिया चाहिए. ಕಲಿಯುಗದ ನಂತರ ಖಂಡಿತವಾಗಿ ಹೊಸ ಪ್ರಪಂಚನೇ ಬೇಕಾಗಿದೆ.
तुम बच्चों की बुद्धि में सारे वर्ण हैं। ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ವರ್ಣನೂ ಸಹ ಇದೆ. ब्राह्मण सो देवता, 84 जन्म भी तुम इसी ಬ್ರಾಹ್ಮಣ ಸ್ವದೇವತೆಗಳು. सीढ़ी में दिखाते हो। 84 ಜನ್ಮಗಳನ್ನು ಸಹ ನೀವು ಇದೇ ಎಣಿ ಚಿತ್ರದಲ್ಲಿ ತೋರಿಸ್ತೀರಾ. बाकी तो अनेक मनुष्य और अनेक प्रकार के उनके प्रश्न होंगे। ಬಾಕಿ ಅಂತೂ ಅನೇಕ ಮನುಷ್ಯರು ಇರ್ತಾರೆ, ಅವ್ರ ಪ್ರಶ್ನೆಗಳು ಸಹ ಅನೇಕವಾಗಿರುತ್ತೆ. क्योंकि वो अनेक मत वाले हैं। ಯಾಕೆಂದ್ರೆ ಅವರು ಅನೇಕ ಮತ ಉಳ್ಳುವಂಥವ್ರಾಗಿದ್ದಾರೆ. उनको फिर एक श्रीमत पर लाने में बड़ी मेहनत लगती है। ಅವರಿಗೆ ಮತ್ತು ಒಂದೇ ಶ್ರೀಮತದಲ್ಲಿ ತರೋದ್ರಲ್ಲಿ ತುಂಬಾ ಶ್ರಮ ಪಡಬೇಕಾಗುತ್ತೆ. इनको जो अनेक मत वाले आते हैं, ಯಾರಿಗೆ ಯಾರು ಅನೇಕ ಮತ ಉಳ್ಳುವಂಥವ್ರು ಬರ್ತಾರೆ, उनको एक श्रीमत पर चलाने के लिए मेहनत करनी पड़ती है। ಅವ್ರನ್ನ ಒಂದೇ ಶ್ರೀಮತದಂತೆ ನಡೆಸ್ಲಿಕ್ಕೋಸ್ಕರ ಶ್ರಮ ಪಡಬೇಕಾಗುತ್ತೆ. ढेर सारे प्रश्न करते हैं। ತುಂಬಾ ಜಾಸ್ತಿ ಪ್ರಶ್ನೆಗಳನ್ನ ಮಾಡ್ತಾರೆ. उनके सब प्रश्नों का फिर समाधान करना पड़ता है। ಮತ್ತೆ ಅವರೆಲ್ಲ ಪ್ರಶ್ನೆಗಳ ಸಮಾಧಾನ ಮಾಡಬೇಕಾಗುತ್ತೆ. ड्रामा की ढाल पर भी रहना होता है। ಡ್ರಾಮಾದ ಢಾಲ್ ಮೇಲೂ ಸಹ ಇರಬೇಕಾಗುತ್ತೆ. ಅಂದರೆ ಡ್ರಾಮಾದ ಒಂದು ಗುರಾಣಿ ಮೇಲೂ ಸಹ ನಡಿಬೇಕಾಗುತ್ತೆ. जो पास्ट हुआ ಏನು ಪಾಸ್ಟ್ ಆಗಿದೆನೋ फिर उसका चिंतन नहीं चलना चाहिए। ಮತ್ತೆ ಅದರ ಚಿಂತನೆ ನಡಿಬಾರ್ದಾಗಿದೆ. वो ड्रामा की ढाल पर है, इसकी पहचान क्या हुई? ಯಾರಾದರೂ ಡ್ರಾಮಾದ ಗುರಾಣಿ ಮೇಲೆ ನಡೀತಾ ಇದ್ದಾರೆ, ಇದ್ರ ಗುರುತೇನಾಗಿದೆ? कि ड्रामा में जो भी हो गया, ಅಂದರೆ ಈ ಡ್ರಾಮಾದಲ್ಲಿ ಏನೇ ಆಗಿದೆ, जो भी पास्ट हुआ, ಏನೇ ಪಾಸ್ಟ್ ಆಗಿದೆ, बीती सो बीती, फिर उसका चिंतन नहीं चले। ಬಿತ್ತಿ ಸೊ ಬೀತಿ ಅಂದರೆ ಏನು ಕಳೆದೋಗ್ಬಿಡ್ತು ಅದು ಕಳೆದೋಗ್ಬಿಡ್ತು, ಮತ್ತೆ ಅದರ ಚಿಂತನೆಯನ್ನ ಮಾಡಬಾರ್ದಾಗಿದೆ. ये पॉइंट समझानी थी। ಈ ಪಾಯಿಂಟ್ ತಿಳಿಸ್ಬೇಕಾಗಿದೆ. अच्छा, आगे चल के फिर भी समझा लेंगे। ಅಚ್ಚಾ, ಮುಂದೆ ಬರುವಂತ ಸಮಯದಲ್ಲಿ ಮತ್ತೆ ತಿಳಿಸಲಾಗುತ್ತೆ. पुरुषार्थ करते कराते रहते हैं, ಪುರುಷಾರ್ಥವನ್ನ ಮಾಡ್ತಾ ಮಾಡಿಸ್ತಾ ಇರ್ತಾರೆ. ड्रामा पर खड़े रहना है। ಡ್ರಾಮಾದ ಮೇಲೇನೆ ನಿಂತಿರ್ಬೇಕಾಗಿದೆ. भक्ति मार्ग में तो बहुत दर बदर होते हैं। ಭಕ್ತಿ ಮಾರ್ಗದಲ್ಲಂತೂ ತುಂಬಾ ಅಲ್ಲಿ ಇಲ್ಲಿ ಓಡಾಡ್ತಾರೆ. भक्ति मार्ग में दर बदर होते हैं। ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಇಲ್ಲಿ ಅಲ್ದಾಡ್ತಾರೆ ಅಂದ್ರೆ और ब्राह्मणों की दुनिया में दर बदर नहीं होते कोई। ಮತ್ತೆ ಬ್ರಾಹ್ಮಣರ ಪ್ರಪಂಚದಲ್ಲಿ ಯಾರು ಅಲ್ಲಿ ಇಲ್ಲಿ ಅಲ್ದಾಡೋದಿಲ್ವಾ? दर बदर माने दरवाजा। ಯಾರೋ ಕೇಳ್ತಾ ಇದ್ದಾರೆ ದರ್ ಬದರ್ ಅಂದ್ರೆ ಏನು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ದರ್ ಅಂದ್ರೆ ದರ್ವಾಜ ಅಂದ್ರೆ ಬಾಗ್ಲು. एक दरवाजे पे जाएंगे, फिर दूसरे दरवाजे पे जाएंगे। ಒಂದ್ ಬಾಗ್ಲಲ್ಲಿ ಹೋಗ್ತಾರೆ, ಮತ್ತೆ ಸ್ವಲ್ಪ ಬಿಟ್ಟು ಇನ್ನೊಂದ್ ಬಾಗ್ಲಲ್ಲಿ ಹೋಗ್ತಾರೆ. मंदिर में गए, एक दरवाजा, ಒಂದು ಬಾಗ್ಲಾಗಿದೆ ದೇವಸ್ಥಾನಕ್ಕೆ ಹೋಗ್ತಾರೆ. फिर क्रिश्चियन के गिरजाघर में गए, ಮತ್ತೆ ಕ್ರಿಶ್ಚಿಯನ್ಸ್ನವರ ಚರ್ಚ್ನಲ್ಲಿ ಹೋಗ್ತಾರೆ. दूसरा दरवाजा हो गया। ಅದು ಮತ್ತೆ ಎರಡನೇ ಬಾಗ್ಲಾಗೋಯ್ತು. मुसलमानों की मस्जिद में गए ಮತ್ತೆ तो तीसरा दरवाजा हो गया। ಮತ್ತೆ ಮುಸಲ್ಮಾನರ ಮಸ್ಜಿದ್ನಲ್ಲಿ ಹೋಗ್ಬಿಟ್ರೆ ಅದು ಮೂರನೇ ಬಾಗ್ಲಾಗೋಯ್ತು. गुरुद्वारे में गए, चौथा दरवाजा हो गया। ಮತ್ತೆ ಗುರುದ್ವಾರದಲ್ಲಿ ಹೋಗಿದ್ರೆ ಅದು ನಾಲ್ಕನೇ ಬಾಗ್ಲಾಗೋಯ್ತು. तो वहाँ तो दर दर भटकते रहते हैं। ಮತ್ತೆ ಅಲ್ಲಂತೂ ಬಾಗ್ಲಲ್ಲೆಲ್ಲ ಅಲ್ದಾಡ್ತಾ ಇರ್ತಾರೆ. कहाँ? भक्ति मार्ग। ಎಲ್ಲಿ? ಭಕ್ತಿ ಮಾರ್ಗದಲ್ಲಿ. यहाँ ब्राह्मणों की दुनिया में नहीं भटकते क्या? ಇಲ್ಲಿ ಬ್ರಾಹ್ಮಣರ ಪ್ರಪಂಚದಲ್ಲಿ ಅಲ್ದಾಡೋದಿಲ್ವಾ? है? तो जो भटकते हैं, जिनके भटकने की शूटिंग हो जाती है, ಮತ್ತೆ ಯಾರು ಇಲ್ಲಿ ಅಲ್ದಾಡ್ತಾರೆ, ಯಾರ್ದು ಇಲ್ಲಿ ಈ ತರ ಅಲ್ದಾಡುವಂತ ಶೂಟಿಂಗ್ ಆಗೋಗ್ಬಿಡುತ್ತೆ. एक जगह निश्चय बुद्धि होकर नहीं रह पाते हैं, ಯಾರು ಒಂದೇ ಸ್ಥಾನದಲ್ಲಿ ನಿಶ್ಚಯ ಬುದ್ಧಿ ಆಗಿರ್ಲಿಕ್ಕೆ ಆಗಲ್ಲ. तो उनको क्या कहेंगे? ಮತ್ತೆ ಅಂತವ್ರಿಗೆ ಏನಂತ ಹೇಳಲಾಗುತ್ತೆ? दर बदर होने वाले कौन है? ಈ ತರ ಅಲ್ಲಿ ಇಲ್ಲಿ ಬಾಗ್ಲಲ್ಲಿ ಅಲ್ದಾಡುವಂತವ್ರು ಯಾರಾದ್ರೂ
भगत हैं, भगवान के बच्चे नहीं बने। ಅವರು ಭಕ್ತರಾಗಿದ್ದಾರೆ, ಅವರು ಭಗವಂತನ ಮಕ್ಕಳಾಗೇ ಇಲ್ಲ. अच्छा, यज्ञ तप दान पुण्य ಅಚ್ಚ ಯಜ್ಞ ತಪ ದಾನ ಪುಣ್ಯ और हर जन्म में गुरु करना ये तो होता ही रहता है। ಮತ್ತೆ ಪ್ರತಿಯೊಂದು ಜನ್ಮದಲ್ಲಿ ಗುರುವನ್ನ ಮಾಡ್ಕೊಳೋದು ಇದಂತೂ ನಡೀತಾನೆ ಇರುತ್ತೆ. फिर इस समय गुरु एक ही मिलता है। ಮತ್ತೆ ಈ ಸಮಯದಲ್ಲಂತೂ ಗುರು ಒಬ್ಬರೇ ಸಿಗ್ತಾರೆ. इस समय मन है पुरुषोत्तम संगम युग। ಈ ಸಮಯದಲ್ಲಿ ಅಂದ್ರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ. जिन्होंने एक गुरु का दरवाजा पकड़ लिया, ಯಾರು ಒಬ್ಬ ಗುರುವಿನ ಬಾಗ್ಲನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ और फिर दूसरी जगह नहीं भटके, ಮತ್ತೆ ಅವ್ರು ಇನ್ನೊಂದು ಬಾಗ್ಲಲ್ಲಿ ಅಲ್ದಾಡೇ ಇಲ್ಲ. तो उनको कहेंगे पक्के पटे पे आ गए। ಮತ್ತೆ ಅವರಿಗೆ ಹೇಳಲಾಗುತ್ತೆ ಪಕ್ಕ ದಾರಿಯಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ. पक्की पटरी, जैसे रेल की पटरी होती है ना, तो पटरी पकड़ी हुई है, वो पटरी पर ही चली जाती है। ಅದಕ್ಕೆ ಬಾಬಾ ಹೇಳ್ತಾರೆ ಯಾವ ಥರ ಟ್ರೈನಿಂದು ಲೈನ್ ಇರುತ್ತೆ ಅಲ್ವಾ, ಸೊ ಅದು ಟ್ರೈನ್ ಅದ್ರ ಮೇಲೇ ಹೋಗುತ್ತೆ. ಅದೇ ಥರ ಇಲ್ಲೂ ಸಹ ಯಾರು ಯಾವ ದಾರಿಯನ್ನು ಇಟ್ಕೊತಾರೋ ಅದು ಅದೇ ದಾರಿಯಲ್ಲಿ ನಡೀತಾರೆ. है रास्ता, पक्का रास्ता पकड़ लिया, ಪಕ್ಕ ಆಗಿರುವಂಥ ದಾರಿಯನ್ನು ಇಟ್ಕೊಂಡ್ಬಿಡ್ತಾರೆ. फिर रास्ता कोई हमको मोड़ नहीं सकता कि इधर जाओ कि इधर जाओ कि इधर जाओ। ಮತ್ತೆ ದಾರಿಯಲ್ಲಿ ಯಾರು ನಮ್ಮನ್ನ ಅಲ್ಲಿ ಇಲ್ಲಿ ಅಲ್ದಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ. क्योंकि तुम्हारी बुद्धि में बैठ गया है सर्व की सदगति करने वाला एक बाप है। ಯಾಕೆಂದ್ರೆ ನಿಮ್ಮ ಬುದ್ಧಿಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಎಲ್ಲರ ಸದ್ಗತಿಯನ್ನ ಮಾಡುವಂಥವ್ರು ಅಂತೂ ಒಬ್ಬರೇ ತಂದೆ ಆಗಿದ್ದಾರೆ. गुरु किया जाता है गति सदगति के लिए, ಗುರು ಮಾಡ್ಲಾಗತ್ತೆ ಗತಿ ಸದ್ಗತಿ ಮಾಡ್ಲಿಕ್ಕೋಸ್ಕರ. तो तुम्हारा अब भटकना बंद हो गया है। ಮತ್ತೆ ನಿಮ್ದು ಇವಾಗ ಅಲ್ದಾಡೋದು ನಿಂತು ಬಿಟ್ಟಿದೆ. इसका तुम्हारा, तुम्हारा माना ಯಾರ್ದು? ನಿಮ್ದು. ನಿಮ್ದು ಅಂದ್ರೆ है जो सन्मुख बैठे हैं, ಯಾರು ಸನ್ಮುಖದಲ್ಲಿ ಕೂತಿದ್ದಾರೆ, किसी बात में विमुख नहीं होते हैं, ಯಾವುದೇ ಮಾತಿನಲ್ಲಿ ವಿಮುಖರೇ ಆಗಲ್ಲ, न वाचा से विमुख होते, ಮತ್ತೆ ವಾಣಿಯಿಂದನೂ ವಿಮುಖರಾಗಲ್ಲ, न मनसा के संकल्पों से विमुख होते, ಮತ್ತೆ ಮನಸ್ಸಿನ ಸಂಕಲ್ಪಗಳಿಂದನೂ ವಿಮುಖರಾಗಲ್ಲ, न कर्मेंद्रियों से कोई विपरीत काम करते हैं। ಮತ್ತೆ ಕರ್ಮೇಂದ್ರಿಯಗಳಿಂದನೂ ಏನು ವಿಪರೀತ ಕಾರ್ಯವನ್ನ ಮಾಡೋದಿಲ್ಲ. तो ऐसे जो बच्चे हैं ಮತ್ತೆ ಯಾರು ಈ ತರ ಮಕ್ಕಳಾಗಿದ್ದಾರೆ उनका भटकना बंद हो गया, ಅವ್ರದ್ದು ಮತ್ತೆ ಅಲ್ದಾಡೋದು ನಿಂತೋಗ್ಬಿಡತ್ತೆ. दूसरों का भी उनका दूसरों का चालू है, ಬೇರೆಯವ್ರದ್ದು ಮತ್ತೆ ಇವಾಗ ಇನ್ನೂ ನಡೀತಾ ಇದೆ. अभी भी भटक रहे हैं। ಇವಾಗೂ ಸಹ ಅವ್ರು ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದ್ದಾರೆ. तुम्हारा भटकना बंद हो गया है। ನಿಮ್ದು ಮಾತ್ರ ಅಲ್ದಾಡೋದು ನಿಂತೋಗ್ಬಿಟ್ಟಿದೆ. तुम्हारा क्यों कहा? ನಿಮ್ದು ಅಂತ ಯಾಕೆ ಹೇಳಿದ್ರು? तुम्हारा किसे कहा जाता है? ನಿಮ್ದು ಅಂತ ಯಾರಿಗೆ ಹೇಳಲಾಗುತ್ತೆ? तुम सन्मुख हो और ನೀವು ಸಮ್ಮುಖದಲ್ಲಿದ್ದೀರಾ, वो विमुख है। ಮತ್ತೆ ಅವರು ವಿಮುಖದಲ್ಲಿದ್ದಾರೆ. विमुख है इसलिए भटकते हैं, ಅವರು ವಿಮುಖ ಆಗಿದ್ದಾರೆ ಅದಕ್ಕೋಸ್ಕರ ಅಲ್ದಾಡ್ತಾರೆ. तुम सन्मुख हो इसलिए भटकते नहीं हो। ನೀವು ಸಮ್ಮುಖದಲ್ಲಿದ್ದೀರಾ ಅದಕ್ಕೋಸ್ಕರ ನೀವು ಅಲ್ದಾಡೋದಿಲ್ಲ ಅಲ್ಲಿ ಇಲ್ಲಿ. वहाँ भक्ति मार्ग में तो भिन्न भिन्न प्रकार के साधु संत होते हैं। ಅಲ್ಲಂತೂ ಭಕ್ತಿ ಮಾರ್ಗದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಸಾಧು ಸಂತರಿರ್ತಾರೆ. एक तरह के नहीं होते, ಒಂದೇ ಪ್ರಕಾರದವ್ರು ಇರಲ್ಲ. कोई सफेद कपड़े वाले होंगे, कोई लाल कपड़े वाले होंगे, ಕೆಲವರು ಬಿಳಿ ಬಟ್ಟೆ ಉಳ್ಳೋಂಥವ್ರಾಗಿರ್ತಾರೆ, ಕೆಲವರು ಕೆಂಪು ಬಟ್ಟೆ कोई ಉಳ್ಳೋರಾಗಿರ್ತಾರೆ, काले कपड़े वाले होंगे, ಕೆಲವರು ಕಪ್ಪು ಬಟ್ಟೆ ಉಳ್ಳೋಂಥವ್ರು ಇರ್ತಾರೆ, कोई पीले कपड़े वाले होंगे। ಕೆಲವರು ಹಳದಿ ಬಟ್ಟೆ ಉಳ್ಳೋಂಥವ್ರು ಇರ್ತಾರೆ.
कोई नंगे भी रहते हैं। ಕೆಲವರು ಮತ್ತೆ ನಗ್ನರಾಗೂ ಇರ್ತಾರೆ. भांति भांति के गुरु होते हैं, ಅನೇಕ ಪ್ರಕಾರದ ಗುರುಗಳಿರ್ತಾರೆ. उनके पास जाते हैं। ಮತ್ತೆ ಅವ್ರ ಹತ್ರ ಹೋಗ್ತಾರೆ. अभी तुम बच्चों को कोई भी लाल पीले सफेद कपड़े वाले अलग अलग गुरुओं के पास जाने की दरकार नहीं है। ಇವಾಗಂತೂ ನೀವು ಮಕ್ಕಳಿಗೆ ಯಾವುದೇ ಕಪ್ಪು, ಹಳದಿ, ಬಿಳಿ, ನೀಲಿ, ಕೆಂಪು ಬಟ್ಟೆ ಉಳ್ಳೋಂಥ ಸನ್ಯಾಸಿಗಳ ಹತ್ರ ಹೋಗುವಂಥ ಅವಶ್ಯಕತೆನೇ ಇಲ್ಲ. कपड़े का मतलब ಬಟ್ಟೆಯ ಅರ್ಥ ಏನಾಗಿದೆ? उनके शरीर रूपी वस्त्र जो है और किसी के लाल है। ಅಂದರೆ ಅವ್ರ ಶರೀರ ರೂಪಿ ಬಟ್ಟೆ ಏನಿದೆ ಅದು ಕೆಲವ್ರದ್ದು ಕೆಂಪು ಕಲರಿಂದಾಗಿದೆ. लाल माना रजो प्रधान, ಕೆಂಪು ಅಂದ್ರೇನೆ ರಜೋ ಪ್ರಧಾನ. कोई सतो प्रधान सात्विक सन्यासी भी होते हैं, ಕೆಲವರು ಸತೋ ಪ್ರಧಾನ ಸಾತ್ವಿಕ ಸನ್ಯಾಸಿಗಳು ಇರ್ತಾರೆ. रजो प्रधान होते हैं, कोई काले कपड़े तमो प्रधान भी होते हैं। ಕೆಲವರು ರಜೋ ಪ್ರಧಾನ ಇರ್ತಾರೆ, ಕೆಲವರು ಕಪ್ಪು ಬಟ್ಟೆ ಹಾಕೊಳ್ಳುವಂಥವ್ರು ತಮೋ ಪ್ರಧಾನನೂ ಇರ್ತಾರೆ. तुम बच्चों को उनके पास जाने की दरकार नहीं है। ನೀವು ಮಕ್ಕಳಿಗಂತೂ ಅವ್ರ ಹತ್ರ ಹೋಗುವಂಥ ಅವಶ್ಯಕತೆನೇ ಇಲ್ಲ. तुमको तो एक से ही सर्व गुण सीखना है। ನಿಮ್ಗಂತೂ ಒಬ್ಬರಿಂದಾನೇ ಎಲ್ಲ ಗುಣವನ್ನ ಕಲಿಬೇಕಾಗಿದೆ. अगर तुम उनके पास जाते भी हो ಒಂದ್ ವೇಳೆ ನೀವು ಅವ್ರ ಹತ್ರ ಹೋದ್ರೇನು ಸಹ तो सिर्फ देख रेख करने के लिए जाते हो। ಕೇವಲ ನೋಡ್ಲಿಕ್ಕೋಸ್ಕರ ಹೋಗ್ತೀರಾ. देखें ये क्या करते हैं। ನೋಡೋಣ ಇವ್ರು ಏನ್ ಮಾಡ್ತಾರೆ ಅಂತ. तुमको तो निश्चय रहता है, ನಿಮ್ಗಂತೂ ನಿಶ್ಚಯ ಇರುತ್ತೆ. वो नहीं समझते हैं कि कल पहले भी हमने यही गुरु किया था। ಅವರಂತೂ ತಿಳ್ಕೊಳೋದಿಲ್ಲ ಹಿಂದಿನ ಕಲ್ಪದಲ್ಲೂ ಸಹ ನಾವು ಈ ತರ ಗುರುವನ್ನ ಮಾಡ್ಕೊಂಡಿದ್ವಿ ಅಂತ. तुम निश्चय करते हो। ನೀವಂತೂ ನಿಶ್ಚಯ ಮಾಡ್ಕೊಂತೀರಾ. सदगति दाता गुरु एक ही है। ಸದ್ಗತಿ ದಾತ ಅಂತೂ ಗುರು ಒಬ್ಬರೇ ಆಗಿದ್ದಾರೆ. क्या एक है सदगति दाता ಒಬ್ಬರಾಗಿದ್ದಾರೆ ಸದ್ಗತಿ ದಾತ, और बाकी सब है दुर्गति दाता। ಮಿಕ್ಕದವರೆಲ್ಲರೂ ಆಗಿದ್ದಾರೆ ದುರ್ಗತಿ ದಾತ. तो जो सदगति दाता बाप है, ಮತ್ತೆ ಸದ್ಗತಿ ದಾತ ತಂದೆ ಯಾರಾಗಿದ್ದಾರೆ? तुम बच्चों को सर्वगुण संपन्न बनाए देते हैं। ನೀವು ಮಕ್ಕಳನ್ನ ಸರ್ವಗುಣ ಸಂಪನ್ನರನ್ನಾಗಿ ಮಾಡ್ಬಿಡ್ತಾರೆ. ये तो तुम बच्चों को मालूम है। ಇದಂತೂ ನೀವು ಮಕ್ಕಳಿಗೆ ಗೊತ್ತಾಗಿದೆ. सर्वगुण संपन्न एक से ही बनना है। ಸರ್ವಗುಣ ಸಂಪನ್ನ ಅಂತೂ ಒಬ್ಬರಿಂದನೇ ಆಗ್ಬೇಕಾಗಿದೆ. और कल पहले भी बने थे। ಮತ್ತೆ ಹಿಂದಿನ ಕಲ್ಪದಲ್ಲೂ ಸಹ ಆಗಿದ್ರಿ. और तुम सभी अभी ಮತ್ತೆ ನೀವೆಲ್ಲರೂ ಇವಾಗ इस पुरुषोत्तम संगम युग में ही ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ सर्वगुण संपन्न 16 कला संपूर्ण संपूर्ण हिंसक मर्यादा पुरुषोत्तम बनते हो। ಅಂದರೆ ನೀವೆಲ್ಲರೂ ಇದೇ ಜನ್ಮದಲ್ಲೇ ಸರ್ವಗುಣ ಸಂಪನ್ನ 16 ಕಲ ಸಂಪೂರ್ಣ ಸಂಪೂರ್ಣ ಹಿಂಸಕ ಸಂಪೂರ್ಣ ನಿರ್ವಿಕಾರಿ ಇದೇ ಜನ್ಮದಲ್ಲಿ ನೀವು ಆಗ್ತೀರಾ. सबका पुरुषार्थ अच्छी रीति चलता है। ಎಲ್ಲರ ಪುರುಷಾರ್ಥ ಒಳ್ಳೆ ರೀತಿಯಿಂದ ನಡೆಯುತ್ತೆ. चलता है ಕೇಳ್ತಾ ಇದಾರ ಬಾಬಾ, ನಡೆಯುತ್ತಾ? है? अच्छी रीति चलता है। ಎಲ್ಲರ ಪುರುಷಾರ್ಥ ಚೆನ್ನಾಗಿ ನಡೆಯುತ್ತಾ? अमृत वेले नींद तो नहीं आती ಅಮೃತ ವೇಳೆ ನಿದ್ದೆ ಅಂತೂ ಬರಲ್ಲ ತಾನೆ? है? आती है तो नहीं चलता है, ಒಂದ್ ವೇಳೆ ಬರುತ್ತೆ ಅಂದ್ರೆ ನಡೆಯೋದಿಲ್ಲ. और खूब आती है ಮತ್ತೆ ತುಂಬಾ ಜಾಸ್ತಿ ನಿದ್ದೆ ಬರುತ್ತೆ ಅಂದ್ರೆ तो नहीं चलता है। ಮತ್ತೆ ನಡೆಯೋದೇ ಇಲ್ಲ ಮನನ ಚಿಂತನೆ. तो यहाँ तो बोला कि सबका पुरुषार्थ अच्छी रीति चलता है। ಮತ್ತೆ ಇಲ್ಲಂತೂ ಹೇಳಿದ್ರು ಎಲ್ಲರ ಪುರುಷಾರ್ಥ ಚೆನ್ನಾಗಿ ನಡೀತಾ ಇದೆ ಅಂತ. फिर तो बात तो झूठी हो गई। ಮತ್ತೆ ಈ ಮಾತಂತೂ ಸುಳ್ಳಾಗೋಯ್ತು. है? अच्छी रीति चलता है
माना जो पुरुषोत्तम संगम युग है ಒಳ್ಳೆ ರೀತಿ ನಡೆಯುತ್ತೆ ಅಂದರೆ ಏನು ಪುರುಷೋತ್ತಮ ಸಂಗಮ ಯುಗ ಇದೆ 100% ऊंची स्टेज का जब युग पकड़ेंगे 100% ಸ್ಟೇಜ್ ಏನಿದೆ ಯಾವಾಗ ಈ ಉನ್ನತವಾಗಿರುವಂಥ ಸ್ಟೇಜನ್ನು ಯಾವಾಗ ನಾವು ಇಟ್ಕೊಂತೀವಿ तब तुम्हारा पुरुषार्थ भी अच्छी रीति चलेगा। ಆವಾಗ ನಿಮ್ಮ ಪುರುಷಾರ್ಥನೂ ಸಹ ಒಳ್ಳೆ ರೀತಿಯಿಂದ ನಡೆಯುತ್ತೆ। प्रदर्शनी में कोई को बहुत नहीं समझाना है। ಪ್ರದರ್ಶನಿಯಲ್ಲಿ ಯಾರಿಗೂ ತುಂಬಾ ತಿಳಿಸಬಾರ್ದಾಗಿದೆ। क्या बहुत लंबा लंबा नहीं समझाना, ಏನಂತ ಹೇಳಿದ್ರು ತುಂಬಾ ಜಾಸ್ತಿ ಉದ್ದ ಉದ್ದ ತಿಳಿಸಬಾರ್ದಾಗಿದೆ, थोड़ा समझाना है। ಸ್ವಲ್ಪನೇ ತಿಳಿಸಬೇಕಾಗಿದೆ। जब ऐसे समझाने बैठते हैं ಯಾವಾಗ ಈ ತರ ತಿಳಿಸ್ಲಿಕ್ಕೋಸ್ಕರ ಕುತ್ಕೊಂತೀರಾ तो फिर बहुत शौक लग जाता है। ಆವಾಗ ಮತ್ತೆ ತುಂಬಾ ಜಾಸ್ತಿ ಶೌಕ್ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ। अगर ऐसे ही लंबा लंबा समझाते जाएंगे ಮತ್ತೆ ಹಾಗೆ ಉದ್ದ ಉದ್ದ ತಿಳಿಸ್ತಾ ಹೋಗ್ಬಿಟ್ರೆ तो बहुत टाइम चला जाएगा। ಮತ್ತೆ ತುಂಬಾ ಜಾಸ್ತಿ ಟೈಮ್ ಹೊರಟೋಗ್ಬಿಡುತ್ತೆ। हाँ, कायदा है एक एक को अलग अलग समझाना है। ಹಾ, ಕಾಯ್ದೆ ಆಗಿದೆ, ಒಬ್ಬೊಬ್ಬರನ್ನ ಬೇರೆ ಬೇರೆ ಮಾಡಿಬಿಟ್ಟು ತಿಳಿಸ್ಬೇಕಾಗಿದೆ। क्यों? ಯಾಕೆ? हाँ, क्योंकि पता तो है नहीं कौन किस धर्म का है। ಯಾಕೆಂದ್ರೆ ಇದಂತೂ ಗೊತ್ತೇ ಇಲ್ಲ ಯಾರು ಯಾವ ಧರ್ಮದವರಾಗಿದ್ದಾರೆ ಅಂತ। कौन किन किन धर्मों से गुजर करके आया है, ಯಾರು ಯಾವ್ಯಾವ ಧರ್ಮದಿಂದ ಹೋಗ್ಬಿಟ್ಟು ಬಂದಿದ್ದಾರೆ। इसलिए हर आत्मा को अलग अलग बैठ करके समझाना। ಅದಕ್ಕೋಸ್ಕರ ಪ್ರತಿಯೊಬ್ಬ ಆತ್ಮಗಳಿಗೂ ಸಹ ಬೇರೆ ಬೇರೆ ಮಾಡಿಬಿಟ್ಟು ಕುತ್ಕೊಂಡು ತಿಳಿಸ್ಬೇಕಾಗಿದೆ। क्यों? प्रजा तो लाखों की तादाद में बनती है। ಯಾಕೆ? ಯಾಕೆಂದ್ರೆ ಪ್ರಜೆಗಳಂತೂ ಲಕ್ಷದಷ್ಟು संख्ಯೆಯಲ್ಲಿ ತಯಾರಾಗ್ತಾರೆ। तो एक एक को समझाने से कैसे चलेगा? ಮತ್ತೆ ಒಬ್ಬೊಬ್ಬರಿಗೆ ತಿಳಿಸೋದ್ರಿಂದ ಯಾವ ತರ ನಡೆಯುತ್ತೆ? है? एक एक को समझाने से बनेगा ಒಬ್ಬೊಬ್ಬರಿಗೆ ತಿಳಿಸೋದ್ರಿಂದಾನೇ ಆಗುತ್ತಾ? या हुजूम को समझावेंगे तब लाखों प्रजा बनेगी? ಅಥವಾ ಗುಂಪು ಗುಂಪಾಗಿ ಜಾಸ್ತಿ ಜನಗಳಿಗೆ ತಿಳಿಸಿದ್ರೆ ಲಕ್ಷದಷ್ಟು ಸಂಖ್ಯೆಯಲ್ಲಿ ಪ್ರಜೆಗಳಾಗ್ತಾರ? एक राजा की कितनी प्रजा होती है? ಒಬ್ಬ ರಾಜನಿಗೆ ಎಷ್ಟು ಜನ ಪ್ರಜೆಗಳಿರ್ತಾರೆ? लाखों की तादाद में प्रजा होती है। ಲಕ್ಷದಷ್ಟು ಸಂಖ್ಯೆಯಲ್ಲಿ ಪ್ರಜೆಗಳಿರ್ತಾರೆ। तो एक एक को कैसे समझाने से चलेगा? ಮತ್ತೆ ಒಬ್ಬೊಬ್ಬರಿಗೆ ತಿಳಿಸೋದ್ರಿಂದ ಯಾವ ತರ ನಡೆಯುತ್ತೆ? है? संदेश मिलने से प्रजा। अरे हमारा लक्ष्य क्या है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನಮ್ಮ ಲಕ್ಷ್ಯ ಏನಾಗಿದೆ? है? हमारा लक्ष्य है राजा बनने का। ನಮ್ಮ ಲಕ್ಷ್ಯನೇ ಆಗಿದೆ ರಾಜರಾಗಲಿಕ್ಕೋಸ್ಕರ। बाप हमको राजा बनाने आया है। ತಂದೆ ನಮಗೆ ರಾಜರನ್ನ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ। हम राजयोग सीख रहे हैं। ನಾವು ರಾಜಯೋಗವನ್ನ ಕಲಿತಾ ಇದ್ದೀವಿ। तो दूसरे आवेंगे तो उनको भी क्या सिखावेंगे? ಮತ್ತೆ ಬೇರೆಯವ್ರು ಬಂದ್ರೂ ಸಹ ಬೇರೆಯವ್ರಿಗೆ ಏನ್ ಕಲಿಸ್ತಾರೆ? हैं? राजयोग ही सिखावेंगे ना। ರಾಜಯೋಗವನ್ನೇ ಕಲಿಸ್ತಾರೆ ಅಲ್ವಾ? कि हमारा लक्ष्य प्रजायोग का है। ಅಥವಾ ನಮ್ಮ ಲಕ್ಷ್ಯ ಏನಾಗಿದೆ? ಪ್ರಜಾಯೋಗದ। तो राजयोग का नियम क्या है? ಮತ್ತೆ ಈ ರಾಜಯೋಗದ ನಿಯಮನೇ ಏನಾಗಿದೆ? हुजूम को समझाना या एक एक से बैठ माथा मारना? ಪೂರ್ತಿ ಗುಂಪು ಗುಂಪಾಗಿ ತಿಳಿಸೋದಾಗಿದೆನಾ ಅಥವಾ ಒಬ್ಬೊಬ್ಬರು ಹಿಂದೆನೆ ತಲೆ ಕೆಡಿಸ್ಕೋಬೇಕಾಗಿದೆ? एक एक को समझाना है। ಒಬ್ಬೊಬ್ಬರಿಗೆ ಕುತ್ಕೊಂಡು ತಿಳಿಸ್ಬೇಕಾಗಿದೆ। तो राजा निकलेंगे, ಅವಾಗ ಅದರಿಂದ ರಾಜರು ತಯಾರಾಗ್ತಾರೆ, राजाई स्थापन होगी। ಅವಾಗ ರಾಜಾಯಿಯ ಸ್ಥಾಪನೆ ಆಗುತ್ತೆ। तो बुद्धि में लक्ष्य होता है ना। ಮತ್ತೆ ಬುದ್ಧಿಯಲ್ಲಿ ಲಕ್ಷ್ಯ ಇರುತ್ತೆ ಅಲ್ವಾ? एक एक को अलग अलग समझाना पड़े। ಒಬ್ಬೊಬ್ಬರಿಗೆ ಬೇರೆ ಬೇರೆ ಮಾಡಿಬಿಟ್ಟು ತಿಳಿಸ್ಬೇಕಾಗಿದೆ। झुंड में भिन्न भिन्न विचार निकल पड़ते हैं। ಗುಂಪಲ್ಲಿ ಭಿನ್ನ ಭಿನ್ನ ಪ್ರಕಾರದ ವಿಚಾರಗಳು ಬಂದ್ಬಿಡುತ್ತೆ। अकेले को अच्छी रीति पकड़ लेते हो। ಒಬ್ಬರೇ ಆಗಿದ್ರೆ ನೀವು ಅವರನ್ನ ಚೆನ್ನಾಗಿ ಇಟ್ಕೊಂಡ್ಬಿಡ್ತೀರಾ। झुंड में कोई कौवा आएगा और उसने अपनी काव काव शुरू कर दी। ಇವಾಗ ಗುಂಪಲ್ಲಿ ಯಾರಾದ್ರೂ ಕಾಗೆ ತರ ಬಂದ್ಬಿಟ್ರೆ ಅವ್ರು ತಮ್ಮದೇ ಕಾವು ಕಾವು ಅನ್ನೋದನ್ನ ಆರಂಭ ಮಾಡ್ಬಿಡ್ತಾರೆ।
तो सबको तोड़ देगा। ಮತ್ತು ಅವರೆಲ್ಲರನ್ನೂ ಬೀಳಿಸ್ಬಿಡ್ತಾರೆ. जैसे कि शुरू में एक एक को समझाया जाता था। ಯಾವ ರೀತಿ ಆರಂಭದಲ್ಲಿ ಒಬ್ಬೊಬ್ಬರಿಗೆ ತಿಳಿಸ್ಲಾಗ್ತಾ ಇತ್ತು. क्या आदमी क्या करते थे? ಆದಿಯಲ್ಲಿ ಏನ್ ಮಾಡ್ತಾ ಇದ್ರು? एक एक को समझाते थे। ಒಬ್ಬೊಬ್ಬರಿಗೆ ತಿಳಿಸ್ತಾ ಇದ್ರು ಅಲ್ವಾ? आदि में समझाते थे तो अंत में भी जरूर एक एक को समझाएंगे। ಆದಿಯಲ್ಲಿ ತಿಳಿಸ್ತಾ ಇದ್ರು ಅಂದ್ರೆ ಮತ್ತೆ ಅಂತ್ಯದಲ್ಲೂ ಸಹ ಖಂಡಿತವಾಗಿ ಒಬ್ಬೊಬ್ಬರಿಗೆ ತಿಳಿಸ್ತಾರೆ. आदि कब और अंत कब? ಆದಿ ಯಾವಾಗಾಗಿದೆ, ಅಂತ್ಯ ಯಾವಾಗಾಗಿದೆ? आदि में होते हैं सतो प्रधान ಆದಿಯಲ್ಲಿ ಆಗಿರ್ತಾರೆ ಸತು ಪ್ರಧಾನ, और अंत में होते हैं तमो प्रधान, ಮತ್ತೆ ಅಂತ್ಯದಲ್ಲಿ ಆಗಿರ್ತಾರೆ ತಮೋ ಪ್ರಧಾನ, फिर सतो प्रधान। ಮತ್ತೆ ಸತು ಪ್ರಧಾನ ಆಗ್ತಾರೆ. बेसिक की आदि में सतो प्रधान थे तो एक एक को समझाते थे। ಬೇಸಿಕ್ಕಿನ ಆದಿಯಲ್ಲಿ ಸತು ಪ್ರಧಾನ ಆಗಿದ್ರಿ, ಅವಾಗ ಮತ್ತೆ ಒಬ್ಬೊಬ್ಬರಿಗೆ ತಿಳಿಸ್ತಾ ಇದ್ರಿ. तमो प्रधान बने तो झूम को समझाने लग पड़े। ತಮೋ ಪ್ರಧಾನ ಆದಾಗ ಮತ್ತೆ ಗುಂಪು ಗುಂಪಿಗೆ ತಿಳಿಸ್ಲಿಕ್ಕೆ ಆರಂಭ ಮಾಡ್ತೀರಾ. फिर एडवांस में फिर एक एक को समझाना। ಅಡ್ವಾನ್ಸ್ ನಲ್ಲಿ ಮತ್ತೆ ಒಬ್ಬೊಬ್ಬರಿಗೆ ತಿಳಿಸೋದು ಆರಂಭ ಆಗುತ್ತೆ. एक अकेले को अच्छी रीति पकड़ लेते हो। ಒಬ್ರು ಒಂಟಿಯಾಗಿ ಯಾರು ಇರ್ತಾರೆ ಅವ್ರನ್ನ ನೀವು ಚೆನ್ನಾಗಿ ಇಟ್ಕೊಂಡ್ಬಿಡ್ತೀರಾ. तो भी दुनिया ने तो बदनाम किया। ಆದರೂ ಸಹ ಪ್ರಪಂಚದವರಂತೂ ನಮ್ಮನ್ನ ನಿಂದನೆಯನ್ನೇ ಮಾಡ್ತಾರೆ. कितनी बदनामी होती थी ಎಷ್ಟು ನಿಂದನೆಯನ್ನ ಮಾಡ್ತಾರೆ. कि आंखों से आंखें लड़ाते, ಕಣ್ಣುಗಳ ಜೊತೆ ಕಣ್ಣನ್ನ ಸೇರಿಸ್ಕೊಂತಾರೆ. एक दो के सामने बैठते हैं। ಒಬ್ರು ಎದುರುಗಡೆ ಕುತ್ಕೊಂತಾರೆ. अरे हम आत्माएं तो भाई भाई ठहरे ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನಾವು ಆತ್ಮಗಳಂತೂ ಸಹೋದರರಾಗಿದ್ದೀವಿ ಅಲ್ವಾ, ಭಾಯಿ ಭಾಯಿ ಆಗಿದ್ದೀವಿ. बाप कहते हैं ಮತ್ತೆ ತಂದೆ ಹೇಳ್ತಾರೆ, माम एकम याद करो। ಮಾಮೇಕಂ ನೆನ್ಪು ಮಾಡಿ, तो विकर्म विनाश हो जाएंगे ಆವಾಗ ವಿಕರ್ಮ ವಿನಾಶ ಆಗೋಗುತ್ತೆ. और तुम सतो प्रधान नई दुनिया के मालिक बन जाएंगे। ಮತ್ತೆ ನೀವು ಸತೋಪ್ರಧಾನ ಹೊಸ ಪ್ರಪಂಚದ ಮಾಲೀಕರಾಗೋಗ್ತೀರಾ. कब? एक को याद करेंगे, एक का संग करेंगे, ಯಾವಾಗ ಒಬ್ರನ್ನ ನೆನ್ಪು ಮಾಡ್ತೀರಾ, ಒಬ್ರ ಸಂಘವನ್ನ ಮಾಡ್ತೀರಾ, तो सतो प्रधान दुनिया के मालिक बन जाएंगे। ಆವಾಗ ನೀವು ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗ್ತೀರಾ. और अनेकों को याद करेंगे, ಮತ್ತೆ ಅನೇಕರನ್ನ ನೆನ್ಪು ಮಾಡಿದ್ರೆ, अनेकों का संग करेंगे, ಅನೇಕರ ಸಂಘ ಮಾಡಿದ್ರೆ, चाहे दृष्टि से चाहे वृत्ति से, ಭಲೆ ದೃಷ್ಟಿಯಿಂದ ಆಗಿರ್ಲಿ ಅಥವಾ ವೃತ್ತಿಯಿಂದ ಆಗಿರ್ಲಿ, चाहे कर्मेंद्रियों से अनेकों का संग करेंगे, ಅಥವಾ ಕರ್ಮೇಂದ್ರಿಯಗಳಿಂದಾನೇ ಆಗ್ಲಿ ಅನೇಕರ ಸಂಘವನ್ನ ಮಾಡಿದ್ರೆ, तो तमो प्रधान बनेंगे या सतो प्रधान बनेंगे? ಮತ್ತೆ ಅದರಿಂದ ನೀವು ತಮೋ ಪ್ರಧಾನರಾಗ್ತೀವ ಅಥವಾ ಸತೋ ಪ್ರಧಾನರಾಗ್ತೀರಾ? तमो प्रधान बन जाएंगे। ತಮೋ ಪ್ರಧಾನೇ ಆಗೋಗ್ತೀವಿ. जब विनाश सामने आवेगा ಯಾವಾಗ ವಿನಾಶ ಎದುರುಗಡೆ ಬರುತ್ತೆ तब लोग समझेंगे ಅವಾಗ ಜನಗಳು ತಿಳ್ಕೊಂತಾರೆ, कि हाँ इनमें कुछ है। ಹಾ ಇವರಲ್ಲಿ ಏನಾದ್ರೂ ಇದೆ ಅಂತ ಅವಾಗ ಅವ್ರಿಗೆ ಅನ್ಸುತ್ತೆ. जो हमारे में नहीं है ताकत, वो ताकत इनमें है। ಅಂದ್ರೆ ಯಾವ ಶಕ್ತಿ ನಮ್ಮಲ್ಲಿಲ್ಲ ಆ ಶಕ್ತಿ ಇವರಲ್ಲಿದೆ ಅಂತ ಅವಾಗ ಅನ್ಸುತ್ತೆ. तब बहुत वृद्धि को पावेंगे। ಅವಾಗ ಮತ್ತೆ ತುಂಬಾ ವೃದ್ಧಿಯನ್ನ ಪಡಿತೀರಾ. समझेंगे ये तो भगवान इनको राजयोग सिखाए रहे। ತಿಳ್ಕೊಂತಾರೆ ಭಗವಂತ ಇವ್ರಿಗೆ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. कब बोला? ಯಾವಾಗ ಹೇಳಿದ್ರು ಈ ಮಾತನ್ನ? 67 में 67ನೇ ಇಸ್ವಿಯಲ್ಲಿ. है
67 में बोला, 68, 9 में शरीर छोड़ दिया। 67ರಲ್ಲಿ ಹೇಳಿದ್ರು, ಮತ್ತು 68, 69ರಲ್ಲಿ ಶರೀರ ಬಿಟ್ಬಿಟ್ರು. तो विनाश तो हुआ नहीं। ಮತ್ತೆ ವಿನಾಶ ಅಂತೂ ಆಗ್ಲೇ ಇಲ್ಲ. और सिखाने वाला भगवान वो भी प्रत्यक्ष नहीं हुआ। ಮತ್ತೆ ಕಲಿಸುವಂತ ಭಗವಂತ ಅವರು ಸಹ ಪ್ರತ್ಯಕ್ಷ ಆಗ್ಲಿಲ್ಲ. तो लोग कब समझेंगे कि भगवान राजयोग इन्हें सिखाते हैं? ಮತ್ತೆ ಜನಗಳು ಯಾವಾಗ ತಿಳ್ಕೊಂತಾರೆ ಭಗವಂತ ಇವ್ರಿಗೆ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ ಅಂತ? किनकी बात है? ಇದು ಯಾರ ಮಾತಾಗಿದೆ? बेसिक वालों की बात है ಬೇಸಿಕ್ನವರ ಮಾತಾಗಿದೆನಾ, या एडवांस वालों की बात है? ಅಥವಾ ಅಡ್ವಾನ್ಸ್ನವರ ಮಾತಾಗಿದೆನಾ? एडवांस वालों की बात है। जब विनाश होगा ಅಡ್ವಾನ್ಸ್ನವರ ಮಾತಾಗಿದೆ. ಯಾವಾಗ ವಿನಾಶ ಆಗುತ್ತೆ तो लोग समझेंगे। ಆವಾಗ ಜನಗಳು ತಿಳ್ಕೊಂತಾರೆ. कौन लोग समझेंगे? बाहर की दुनिया वाले? ಯಾವ ಜನಗಳು ತಿಳ್ಕೊಂತಾರೆ? ಹೊರಗಡೆ ಪ್ರಪಂಚದವರ? ब्राह्मणों की दुनिया वाले लोग ही समझेंगे ಬ್ರಾಹ್ಮಣರ ಪ್ರಪಂಚದಲ್ಲಿರುವಂತ ಜನಗಳೇ ತಿಳ್ಕೊಂತಾರೆ कि इनको भगवान सिखाते हैं। ಏನಂತ, ಇವರಿಗೆ ಭಗವಂತ ಕಲಿಸ್ತಾ ಇದ್ದಾರೆ ಅಂತ. अभी तो क्या समझते हैं? हैं? ಇವಾಗಂತೂ ಏನ್ ತಿಳ್ಕೊಂತಾರೆ? अभी वो और उनके गुरु क्या समझते हैं? ಇವಾಗ ಅವರೇ ಆಗ್ಲಿ ಅವ್ರ ಗುರುಗಳೇ ಆಗ್ಲಿ ಏನಂತ ತಿಳ್ಕೊಂತಾರೆ? वो समझते हैं कि भगवान ने हमको पढ़ाई डायरेक्ट। ಅವರಂತೂ ತಿಳ್ಕೊಂತಾರೆ ಭಗವಂತ ನಮ್ಗೆ ವಿದ್ಯಾಭ್ಯಾಸವನ್ನ ಓದಿಸ್ತಾರೆ ಡೈರೆಕ್ಟ್ ಆಗಿ. क्या भगवान ने दादा लेखराज ब्रह्मा के तन में आकर हमको ಏನಂತ ತಿಳ್ಕೊಂತಾರೆ? ಭಗವಂತ ದಾದಾ ಲೇಖರಾಜ್ ಬ್ರಹ್ಮನ ತನ್ವಿನಲ್ಲಿ ಬಂದ್ಬಿಟ್ಟು ನಮ್ಗೆ डायरेक्ट ಡೈರೆಕ್ಟ್ ವಿದ್ಯೆನ ಓದಿಸ್ತಾರೆ ಅಂತ ತಿಳ್ಕೊಂತಾರೆ. और हम सारी दुनिया को डायरेक्ट पढ़ाई रहे हैं। ಮತ್ತೆ ನಾವಿವಾಗ ಇಡೀ ಪ್ರಪಂಚಕ್ಕೆ ಡೈರೆಕ್ಟ್ ವಿದ್ಯಾಭ್ಯಾಸವನ್ನ ಓದಿಸ್ತಾ ಇದ್ದೀವಿ, राजयोग सिखाए रहे हैं। ರಾಜಯೋಗವನ್ನ ಕಲಿಸ್ತಾ ಇದ್ದೀವಿ. उनकी बुद्धि में ये नहीं आता ಅವ್ರ ಬುದ್ಧಿಯಲ್ಲಿ ಈ ಮಾತು ಬರೋದೇ ಇಲ್ಲ कि अभी कोई भगवान का स्वरूप दुनिया में और कोई हो सकता है। ಇವಾಗ ಭಗವಂತನ ಸ್ವರೂಪ ಪ್ರಪಂಚದಲ್ಲಿ ಬೇರೆ ಯಾರಾದ್ರೂ ಆಗ್ಬೋದಾಗಿದೆ ಅಂತ ಅವ್ರ ಬುದ್ಧಿಯಲ್ಲೇ ಬರಲ್ಲ. तो क्या समझ करके बैठ गए? ಮತ್ತೆ ಅವ್ರು ಏನಂತ ತಿಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ? शिवो हम समझ के बैठ जाते हैं। ಶಿವೋಹಂ ಅಂತ ತಿಳ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ऐसे शिवो हम समझ के बैठने वाले ಮತ್ತೆ ಈ ತರ ಶಿವೋಹಂ ಅಂತ ತಿಳ್ಕೊಂಡು ಕುತ್ಕೊಳ್ಳೋ ಅಂತವ್ರು राजयोग कैसे सिखावेंगे? ರಾಜಯೋಗವನ್ನ ಯಾವ ತರ ಕಲಿಸ್ತಾರೆ? राजयोग सिखाने के लिए ಈ ರಾಜಯೋಗವನ್ನ ಕಲಿಸ್ಲಿಕ್ಕೋಸ್ಕರ एक व्यापी बुद्धि में बैठाना जरूरी है, ಬುದ್ಧಿಯಲ್ಲಿ ಏಕವ್ಯಾಪಿ ಆಗಿದ್ದಾರೆ ಅಂತ ಕೂರಿಸೋ ಅವಶ್ಯಕತೆ ಇದೆನಾ? या सारे गुरु शिवो हम कह के बैठ जावे तो ಅಥವಾ ಎಲ್ಲ ಗುರುಗಳು ಶಿವೋಹಂ ಅಂತ ತಿಳ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗೋಗುತ್ತಾ? राजयोग सिद्ध हो जाएगा। ಅದರಿಂದ ರಾಜಯೋಗ ಸಿದ್ಧ ಆಗೋಗುತ್ತಾ? बुद्धि भटक जाएगी या बुद्धि एकाग्र हो जाएगी? ಬುದ್ಧಿ ಅಲ್ದಾಡುತ್ತಾ ಅಥವಾ ಬುದ್ಧಿ ಏಕಾಗ್ರ ಆಗಿ ಸ್ಥಿರ ಆಗೋಗುತ್ತಾ? भटक जाएगी। ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರುತ್ತೆ. बच्चे जानते हैं अभी सृष्टि बदलने वाली है। ಮಕ್ಕಳು ತಿಳ್ಕೊಂತಾರೆ ಇವಾಗ ಸೃಷ್ಟಿ ಬದಲಾವಣೆ ಆಗ್ಬೇಕಾಗಿದೆ. उपद्रव दिन प्रतिदिन बहुत होते रहते हैं। ಉಪದ್ರವ ಅಂತೂ ದಿನ ಪ್ರತಿದಿನ ಆಗ್ತಾನೆ ಇರುತ್ತೆ ಜಾಸ್ತಿ. पैसों के लिए पिकेटिंग, भूख हड़ताल आदि ದುಡ್ಡಿಗೋಸ್ಕರ ಪಿಕೆಟಿಂಗ್ ಆಗ್ಲಿ, ಹಸುವಲ್ ಸಾಯೋದಾಗ್ಲಿ, क्या क्या करते रहते हैं। ಏನೆಲ್ಲ ಮಾಡ್ತಾನೆ ಇರ್ತಾರೆ. विघ्नों का कोई पारावार नहीं। ವಿಘ್ನಗಳದ್ದಂತೂ ಏನು ಲಿಮಿಟೇ ಇಲ್ಲ. विघ्न बढ़ते जाते हैं या घट रहे हैं? ವಿಘ್ನಗಳು ಜಾಸ್ತಿ ಆಗ್ತಾ ಹೋಗುತ್ತಾ ಅಥವಾ ಕಡಿಮೆ ಆಗ್ತಾ ಹೋಗುತ್ತಾ? बढ़ते ही जाते हैं। ಹೆಚ್ಚಾಗ್ತಾನೆ ಹೋಗುತ್ತೆ ವಿಘ್ನಗಳು. फिर बाद में निर्विघ्न दुनिया बन जाएगी। ಮತ್ತೆ ಆಮೇಲೆ ನಿರ್ವಿಘ್ನ ಪ್ರಪಂಚ ತಯಾರಾಗೋಗುತ್ತೆ. क्या अभी विघ्नों की अति होगी, ಇವಾಗ ವಿಘ್ನಗಳ ಅತಿ ಆಗುತ್ತೆ. अति के बाद अंत आ जाएगा। ಅತಿ ಆದ ನಂತರ ಮತ್ತೆ ಅಂತ್ಯ ಆಗೋಗುತ್ತೆ.
फिर तुम्हारी दुनिया कैसी बन जाएगी? ಮತ್ತೆ ನಿಮ್ಮ ಪ್ರಪಂಚ ಯಾವ ಥರ ಆಗೋಗುತ್ತೆ? निर्विघ्न दुनिया बन जाएगी। ನಿರ್ವಿಘ್ನ ಪ್ರಪಂಚ ತಯಾರಾಗೋಗುತ್ತೆ. बाप के स्थापन किए हुए राज्य में ತಂದೆ ಸ್ಥಾಪನೆ ಮಾಡಿರುವಂಥ ರಾಜ್ಯದಲ್ಲಿ कोई विघ्न पड़ नहीं सकता। ಯಾವುದೇ ವಿಘ್ನಗಳು ಬರ್ಲಿಕ್ಕೆ ಸಾಧ್ಯನೇ ಇರಲ್ಲ. क्या अभी हम किस राज्य में? ಇವಾಗ ನಾವು ಯಾವ ರಾಜ್ಯದಲ್ಲಿದ್ದೀವಿ? हम माया के रावण राज्य में बैठ के पढ़ाई पढ़ रहे हैं। ಇವಾಗ ನಾವು ಮಾಯೆ ರಾವಣ ರಾಜ್ಯದಲ್ಲಿ ಕುತ್ಕೊಂಡು ವಿದ್ಯಾಭ್ಯಾಸವನ್ನು ಓದ್ತಾ ಇದ್ದೀವಿ. अभी कोई राम राज्य नहीं आ गया। ಇವಾಗೇನು ರಾಮರಾಜ್ಯ ಏನು ಬಂದ್ಬಿಟ್ಟಿಲ್ಲ. भले राम बाप के तन में बाप पढ़ाई पढ़ाते हैं, ಬಲೆ ರಾಮ ತಂದೆ ತನುವಿನಲ್ಲಿ ತಂದೆ ವಿದ್ಯಾಭ್ಯಾಸವನ್ನ ಓದಿಸ್ತಾರೆ. लेकिन राज्य फिर भी रावण का है। ಆದ್ರೆ ರಾಜ್ಯ ಆದ್ರೂ ಸಹ ರಾವಣಂದೇ ಆಗಿದೆ. तो विघ्न तो पड़ेंगे। ಮತ್ತೆ ವಿಘ್ನಗಳಂತೂ ಬರುತ್ತೆ. विघ्न पड़ते हैं रावण के पुराने राज्य में। ವಿಘ್ನಗಳು ಬರುತ್ತೆ ರಾವಣನ ಹಳೆ ರಾಜ್ಯದಲ್ಲಿ. बच्चे भी समझ गए हैं ಮಕ್ಕಳು ಸಹ ತಿಳ್ಕೊಂಡ್ಬಿಟ್ಟಿದ್ದಾರೆ कि रावण ही हमारा बड़ा दुश्मन है। ರಾವಣನೇ ನಮ್ಮ ದೊಡ್ಡ ಶತ್ರು ಆಗಿದ್ದಾನೆ. भक्ति मार्ग में मनुष्य रावण को जलाते हैं, ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ರಾವಣನ ಸುಡ್ತಾರೆ. परंतु समझते नहीं है कि वो हमारा दुश्मन है। ಆದ್ರೆ ಅವ್ರು ತಿಳ್ಕೊಳ್ಳೋದೇ ಇಲ್ಲ ಅವ್ರು ನಮ್ಮ ಶತ್ರು ಆಗಿದ್ದಾರೆ ಅಂತ. और तुम यहाँ ज्ञान मार्ग में ಮತ್ತೆ ನೀವಿಲ್ಲಿ ಜ್ಞಾನ ಮಾರ್ಗದಲ್ಲಿ हैं? क्या करते हो? ಇಲ್ಲಿ ಏನ್ ಮಾಡ್ತೀರಾ ನೀವು ಜ್ಞಾನ ಮಾರ್ಗದಲ್ಲಿ? यादगार तो यहाँ की बनी हुई है ना। ನೆನಪಾರ್ಥ ಅಂತೂ ಇಲ್ಲಿದೆ ತಯಾರಾಗಿದೆ ಅಲ್ವಾ? भक्ति मार्ग में जो रावण को जलाते हैं ಭಕ್ತಿ ಮಾರ್ಗದಲ್ಲೇನು ರಾವಣನ ಸುಡ್ತಾರೆ, वो कहाँ की यादगार है? ಅದು ಎಲ್ಲಿಯ ನೆನಪಾರ್ಥ ಆಗಿದೆ. कैसे? ಯಾರು ಅಂದ್ರು ಸಂಗಮ ಯುಗದ್ದು ಅಂತ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ ಯಾವ ರೀತಿ? हाँ। राम के तीखे तीखे बाण ರಾಮನ ತೀಕ್ಷ್ಣವಾಗಿರುವಂತ ಬಾಣಗಳು जब उन रावण संप्रदाय को लगते हैं ಯಾವಾಗ ರಾವಣ ಸಂಪ್ರದಾಯದವ್ರಿಗೆ ತಗಲುತ್ತೆ ಆ ಬಾಣ, तो वो तिलमिलाने लगते हैं। ಅವಾಗ ಅವ್ರು ಒದ್ದಾಡ್ಲಿಕ್ಕೆ ಆರಂಭ ಮಾಡ್ತಾರೆ. या तो उन बाणों का सामना ही नहीं करना चाहते, ಅಥವಾ ಬಾಣಗಳನ್ನ ಎದುರಿಸ್ಲಿಕ್ಕೆ ಅವ್ರು ಇಷ್ಟನೇ ಪಡಲ್ಲ. इधर उधर हो जाते, ಅವ್ರು ಅಲ್ಲಿ ಇಲ್ಲಿ ಆಗೋಗ್ಬಿಡ್ತಾರೆ. सुनना ही नहीं चाहते। ಅವ್ರು ಕೇಳಲಿಕ್ಕೆ ಇಷ್ಟನೇ ಪಡಲ್ಲ. तो उनका जी जलता है ना। ಮತ್ತೆ ಅವರ ಹೃದಯ ಸುಡುತ್ತೆ ಅಲ್ವಾ? तो तुम हो प्रैक्टिकल में रावण को जलाने वाले। ಮತ್ತೆ ನೀವಾಗಿದ್ದೀರಾ ಪ್ರಾಕ್ಟಿಕಲ್ ನಲ್ಲಿ ರಾವಣನ ಸುಡುವಂತವ್ರು. तो तुम समझते हो क्या ಮತ್ತೆ ನೀವು ತಿಳ್ಕೊಂತೀರಾ कि रावण हमारा दुश्मन है? ರಾವಣ ನಮ್ಮ ಶತ್ರು ಆಗಿದ್ದಾನೆ. दुश्मन समझकर भी जलाया तो नहीं जाता। ಶತ್ರು ಅಂತ ತಿಳ್ಕೊಂಡ್ರೂ ಸಹ ಸುಡೋದಂತೂ ಆಗೋದಿಲ್ಲ. क्या हम समझते हैं कि ये रावण है, हमको रुलाने वाला है, ನಾವಂತೂ ತಿಳ್ಕೊಂತೀವಿ ಇವ್ರು ರಾವಣ ಆಗಿದ್ದಾರೆ, ನಮ್ಮನ್ನ ಅಳಿಸುವಂತವ್ರಾಗಿದ್ದಾರೆ ಅಂತ. परंतु दुश्मन को भी जलाया तो नहीं जाता। ಆದರೆ ಶತ್ರುವನ್ನು ಸಹ ಯಾವತ್ತೂ ಸುಡೋದಿಲ್ಲ ಅಲ್ವಾ? भक्ति मार्ग में भवके से कितना खेल करते हैं। ಭಕ್ತಿ ಮಾರ್ಗದಲ್ಲಂತೂ ಈ ಆಡಂಬರಗಳಿಂದ ಎಷ್ಟೊಂದು ಆಟ ಎಲ್ಲ ಮಾಡ್ತಾರೆ. रावण जलाने का ರಾವಣನ್ನ ಸುಡೋದು ಒಂದು ಆಟದ ತರ ಆಟ ಆಡ್ತಾರೆ. सबसे बड़ा खेल कौन से शहर में होता ಎಲ್ಲದಕ್ಕಿಂತ ದೊಡ್ಡ ಆಟ ಯಾವ ಪಟ್ಟಣದಲ್ಲಾಗುತ್ತೆ? है?
दिल्ली में होता है? मैसूर में होता रावण जलाने का खेल। ಮೈಸೂರಿನಲ್ಲಿ ಆಗುತ್ತೆ ರಾವಣನ ಸುಡುವಂಥ ಆಟ. दुश्मन समझकर भी जलाया नहीं जाता, भभके से जैसे कि खेल करते हैं। ದುಶ್ಮನ್ ಶತ್ರು ಅಂತ ತಿಳ್ಕೊಂಡು ಸಹ ಅವ್ರನ್ನ ಸುಡೋದಿಲ್ಲ, ಸುಮ್ಮನೆ ದೊಡ್ಡ ರೂಪದಲ್ಲೊಂದು ಆಡಂಬರವನ್ನು ಮಾಡಿಬಿಟ್ಟು ಆಟ ಆಡ್ತಾರೆ. अभी बच्चे समझ गए हैं। ಇವಾಗ ಮಕ್ಕಳು ತಿಳ್ಕೊಂಡ್ಬಿಟ್ಟಿದ್ದಾರೆ. क्या ये भभका किसका है? ಈ ಆಡಂಬರ ಯಾರ್ದಾಗಿದೆ? ये रावण जलाने का भभका वास्तव में किस समय की यादगार है? ಈ ರಾವಣನ ಸುಡುವಂತ ಆಡಂಬರ ಏನಿದೆ ಇದು ವಾಸ್ತವದಲ್ಲಿ ಯಾವ ಸಮಯದ ನೆನಪಾರ್ಥ ಆಗಿದೆ? संगम युग की यादगार है। ಇದು ಸಂಗಮ ಯುಗದ ನೆನಪಾರ್ಥ ಆಗಿದೆ. हमारा पुराने से पुराना दुश्मन यही है। ನಮ್ಮ ಹಳೆದಕ್ಕಿಂತ ಹಳೆ ಶತ್ರು ಇವರೇ ಆಗಿದ್ದಾರೆ. जिससे कि हम 2500 साल से हारते चले आए। ಅವರಿಂದ ನಾವು 2500 ವರ್ಷಗಳಿಂದ ಸೋಲ್ತಾ ಬಂದಿದ್ದೀವಿ. और यहाँ शूटिंग पीरियड में भी ಮತ್ತೆ ಇಲ್ಲಿ ಶೂಟಿಂಗ್ ಪೀರಿಯಡ್ನಲ್ಲೂ ಸಹ 2500 साल शूटिंग का पीरियड भी तो होता होगा। 2500 ವರ್ಷಗಳ ಶೂಟಿಂಗ್ ಪೀರಿಯಡ್ ಸಹ ಇರುತ್ತೆ ಅಲ್ವಾ? तो उसमें हम जीत गए या हारते चले आए? ಮತ್ತೆ ಅದರಲ್ಲಿ ನಾವು ಗೆದ್ಬಿಟ್ಟಿದೀವ ಅಥವಾ ಸೋಲ್ತಾ ಬಂದಿದೀವ? हारते चले आए। ಅದರಲ್ಲಿ ನಾವು ಸೋಲ್ತಾ ಬಂದಿದ್ದೀವಿ. अब हम श्रीमत पर चल करके जीत पहन रहे हैं। ಇವಾಗ ನಾವು ಶ್ರೀಮತದಂತೆ ನಡೆದ್ಬಿಟ್ಟು ವಿಜಯವನ್ನ ಪಡಿತಾ ಇದ್ದೀವಿ. हमारी बुद्धि में भी आ गया है क्या? ಇವಾಗ ನಮ್ಮ ಬುದ್ಧಿಯಲ್ಲೂ ಸಹ ಬಂದ್ಬಿಟ್ಟಿದೆ. ಏನಂತ? जितना श्रीमत पर चलते हैं उतना जीत पहनते हैं। ಎಷ್ಟು ನಾವು ಶ್ರೀಮತದಂತೆ ನಡೀತೀವೋ ಅಷ್ಟೇ ನಾವು ವಿಜಯವನ್ನ ಪಡಿತೀವಿ. जितना मनमत पर ಎಷ್ಟು ನಾವು ಮನ್ಮತದಂತೆ ನಡೀತೀವಿ या मनुष्य मत पर चलते हैं उतनी ಅಥವಾ ನಾವು ಮನುಷ್ಯ ಮತದಂತೆ ನಡೀತೀವಿ इस माया रावण से हार खाने की शूटिंग करते हैं। ಅಷ್ಟೇ ನಾವು ಈ ಮಾಯ ರಾವಣನಿಂದ ಸೋಲುವಂತ ಶೂಟಿಂಗ್ ಮಾಡ್ಕೊಂತೀವಿ. बच्चों को समझाने में बड़ी मेहनत लगती है। ಮಕ್ಕಳಿಗೆ ತಿಳಿಸೋದಕ್ಕೆ ತುಂಬಾ ಶ್ರಮ ಪಡಬೇಕಾಗುತ್ತೆ. इसको ಯಾರಿಗೆ? बच्चों को मेहनत लगती है। ಮಕ್ಕಳಿಗೆ ಶ್ರಮ ಅನ್ಸುತ್ತಾ? बच्चों को समझाने में बड़ी मेहनत लगती है। ಮಕ್ಕಳಿಗೆ ತಿಳಿಸ್ಲಿಕ್ಕೋಸ್ಕರ ತಂದೆಗೆ ತುಂಬಾ ಶ್ರಮ ಪಡಬೇಕಾಗುತ್ತೆ. कोई अच्छा समझते हैं ಕೆಲವರು ಚೆನ್ನಾಗಿ ತಿಳ್ಕೊಂತಾರೆ, तो समझते हैं कि ब्रह्मा कुमार कुमारी अच्छा काम करती है। ಮತ್ತೆ ತಿಳ್ಕೊಂತಾರೆ ಬ್ರಹ್ಮಕುಮಾರ್ ಕುಮಾರಿಯರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅಂತ. यहाँ कोई नया धर्म तो स्थापन नहीं होता है। ಇಲ್ಲಿ ಯಾವುದೇ ಹೊಸ ಧರ್ಮ ಅಂತೂ ಸ್ಥಾಪನೆ ಆಗೋದಿಲ್ಲ. जो धर्म प्रायः लोप हो गया है ಯಾವ ಧರ್ಮ ಪ್ರಾಯ ಲೋಪ ಆಗೋಗ್ಬಿಟ್ಟಿದೆ वही धर्म यहाँ स्थापन हो रहा है। ಅದೇ ಧರ್ಮ ಇಲ್ಲಿ ಸ್ಥಾಪನೆ ಆಗ್ತಾ ಇದೆ. शूटिंग पीरियड में क्या होता है? ಶೂಟಿಂಗ್ ಪೀರಿಯಡ್ ನಲ್ಲಿ ಏನಾಗುತ್ತೆ? अरे शूटिंग पीरियड में भी आज में ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಶೂಟಿಂಗ್ ಪೀರಿಯಡ್ ನಲ್ಲೂ ಸಹ ಆದಿಯಲ್ಲಿ विष्णु का राज्य रहा होगा या नहीं रहा होगा? ವಿಷ್ಣುನ ರಾಜ್ಯ ಇರುತ್ತೋ ಇಲ್ವೋ? चारों भुजाओं को चलाने वाला संगठित होकर के चला रहा होगा 4 ಭುಜಗಳನ್ನ ನಡೆಸುವಂತವ್ರು ಯಾರಿದ್ದಾರೆ ಅವರು ಸಂಘಟಿತ ರೂಪದಲ್ಲಿ 4 ಭುಜಗಳನ್ನ ನಡೆಸ್ತಾ ಇರ್ತಾರ या बिखराव पड़ा हुआ होगा? ಅಥವಾ ಅದರಲ್ಲಿ ಎಲ್ಲ ಚಿನ್ನ ಭಿನ್ನ ಆಗಿರುತ್ತಾ? संगठित होकर के चलाने वाला था। ಸಂಘಟಿತ ರೂಪದಲ್ಲೇ ನಡೆಸುವಂತವರಾಗಿದ್ರು. जो प्रायः लोप धर्म हो गया है ಮತ್ತೆ ಯಾವ ಧರ್ಮ ಪ್ರಾಯ ಲೋಪ ಆಗೋಗ್ಬಿಟ್ಟಿದೆ वो ही फिर से हम स्थापन करते हैं। ಅದನ್ನ ಮತ್ತೆ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. माने यज्ञ के आदि में ಅಂದ್ರೆ ಯಜ್ಞದ ಆರಂಭದಲ್ಲಿ खेर बखेड़ा हो गया।
ಗಲಾಟೆ ಆಗೋಗ್ಬಿಡ್ತು. जो भारत की परंपरा है, ಅಂದರೆ ಭಾರತದ ಪರಂಪರಾ ಏನಿದೆ, सामूहिक परिवार की, ಸಾಮೂಹಿಕ ಪರಿವಾರದ್ದು, वो सामूहिक परिवार की व्यवस्था यज्ञ के आदि में थी। ಆ ಸಾಮೂಹಿಕ ಪರಿವಾರನ ನಡೆಸುವಂಥ ಪರಂಪರಾ ಏನಿದೆ ಅದು ಯಜ್ಞದ ಆರಂಭದಲ್ಲಿತ್ತು. और बाद में बाप के जाने के साथ साथ ಆದರೆ ಆಮೇಲೆ ಏನಾಯ್ತು, ತಂದೆ ಹೋಗೋದ್ರ ಜೊತೆ ಜೊತೆಯಲ್ಲೇ बिगड़ गई। ಎಲ್ಲ ಕೆಟ್ಟೋಗ್ಬಿಡ್ತು. बिगड़ते बिगड़ते पूरी ही बिगड़ गई। ಎಲ್ಲ ಹಳಗ್ತಾ ಹಳಗ್ತಾ ಪೂರ್ತಿನೇ ಹಾಳಾಗ್ಬಿಡ್ತು. अब फिर से वही धारणा हम स्थापन करते हैं। ಇವಾಗ ಮತ್ತೆ ಅದೇ ಧಾರಣೆಯನ್ನ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. तुम जानते हो ನೀವು ತಿಳ್ಕೊಂತೀರಾ कि आर्य समाजी आज फिर से अपने मठ पंथ स्थापन कर रहे हैं। ಈ ಆರ್ಯ ಸಮಾಜ ಇತ್ಯಾದಿಗಳೆಲ್ಲ ಮತ್ತೆ ತಮ್ಮ ಮಠಪಂಥವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. कहाँ? ಎಲ್ಲಿ? बाहर की दुनिया में ಹೊರಗಡೆ ಪ್ರಪಂಚದಲ್ಲ, कि ब्राह्मणों की दुनिया में? ಅಥವಾ ಬ್ರಾಹ್ಮಣರ ಪ್ರಪಂಚದಲ್ಲ. ब्राह्मणों की दुनिया में भी ಬ್ರಾಹ್ಮಣರ ಪ್ರಪಂಚದಲ್ಲೂ ಸಹ बेसिक नॉलेज में आर्य समाजियों का मुखिया कौन रहा? ಬೇಸಿಕ್ ನಾಲೆಜ್ನಲ್ಲಿ ಆರ್ಯ ಸಮಾಜಿ ಧರ್ಮದ ಹೆಡ್ ಯಾರಾಗಿದ್ರು? जो आखिरी जन्म में पहले था भी आर्य समाजी पक्का। ಅವ್ರ ಆ ಕೊನೆ ಜನ್ಮದಲ್ಲಿ ಮೊದಲು ಆರ್ಯ ಸಮಾಜಿನೇ ಆಗಿದ್ರು, ಪಕ್ಕ ಆರ್ಯ ಸಮಾಜಿ. फिर ब्राह्मण बना। ಆಮೇಲೆ ಮತ್ತೆ ಅವ್ರು ಬ್ರಾಹ್ಮಣರಾಗ್ತಾರೆ. फिर उसने सारी सत्ता अपनी मुट्ठी में ले ली। ಮತ್ತೆ ಅವ್ರ ಎಲ್ಲ ಜವಾಬ್ದಾರಿಯನ್ನ ಎಲ್ಲ ಸತ್ತಾನ ತಮ್ಮ ಕೈಯಲ್ಲಿ ತಗೊಂಡ್ಬಿಡ್ತಾರೆ. तो तुम जानते हो कि आर्य समाजी आज फिर से अपने मठ पंथ स्थापन कर रहे हैं। ಮತ್ತೆ ನೀವು ಈ ಮಾತನ್ನ ಇವಾಗ ತಿಳ್ಕೊಂತೀರಾ, ಈ ಆರ್ಯ ಸಮಾಜಿ ಇತ್ಯಾದಿಗಳೆಲ್ಲ ತಮ್ಮ ಮಠಪಂಥವನ್ನ ಮತ್ತೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ. किस समय की बात बताई? ಮತ್ತೆ ಇದು ಯಾವ ಸಮಯದ ಮಾತನ್ನ ಹೇಳಿದ್ದು? बाहर की दुनिया की बात बताई ಹೊರಗಡೆ ಪ್ರಪಂಚದ ಮಾತನ್ನ ಹೇಳಿದ್ರಾ, कि अंदर ब्राह्मणों की दुनिया की बात बताई? ಅಥವಾ ಒಳಗಡೆ ಬ್ರಾಹ್ಮಣರ ಪ್ರಪಂಚದ ಮಾತಾಗಿದೆನಾ? ब्राह्मणों की दुनिया की बात बताई। ಬ್ರಾಹ್ಮಣರ ಪ್ರಪಂಚದ ಮಾತನ್ನೇ ಹೇಳಿದ್ರು. उनको ड्रामा का पता ही नहीं है। ಅವರಿಗಂತೂ ಡ್ರಾಮಾದ ಬಗ್ಗೆ ಗೊತ್ತೇ ಇಲ್ಲ. क्या वो समझते हैं अब सारी सत्ता हमारी मुट्ठी में आने वाली है। ಅವ್ರು ತಿಳ್ಕೊಂತಾರೆ ಇವಾಗ ಇಡೀ ಸತ್ತ ಏನಿದೆ, ಜವಾಬ್ದಾರಿಗಳೆಲ್ಲ ಯಜ್ಞದ್ದು ನಮ್ಮ ಕೈಯಲ್ಲೇ ಬರುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. उनको ड्रामा का पता नहीं है ಅವರಿಗಂತೂ ಡ್ರಾಮಾದ ಬಗ್ಗೆ ಗೊತ್ತೇ ಇಲ್ಲ. कि क्या होने वाला है, ಅಂದ್ರೆ ಇವಾಗ ಏನಾಗಬೇಕಾಗಿದೆ, किसके हाथ में राजाई जाने वाली है। ಯಾರ ಕೈಯಲ್ಲಿ ರಾಜಾಯಿ ಹೋಗ್ಬೇಕಾಗಿದೆ. ಇವಾಗ कोशिश करते हैं ಪ್ರಯತ್ನ ಮಾಡ್ತಾರೆ, कि विश्व की बादशाही हमारे हाथ में आ जाए। ಪ್ರಯತ್ನ ಮಾಡ್ತಾರೆ ಈ ವಿಶ್ವದ ಬಾದಶಾಹಿ ಏನಿದೆ ಇದು ನಮ್ಮ ಕೈಯಲ್ಲಿ ಬಂದ್ಬಿಡ್ಲಿ ಅಂತ. तुम बच्चों को तो सारी दुनिया की आदि मध्य अंत की नॉलेज है। ನಿಮ್ಮ ಮಕ್ಕಳಿಗಂತೂ ಇಡೀ ಪ್ರಪಂಚದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. कोई एक भी मनुष्य नहीं है जिसकी बुद्धि में ये नॉलेज हो। ಯಾವುದೇ ಒಬ್ರು ಮನುಷ್ಯರು ಸಹ ಈ ತರ ಇಲ್ಲ, ಯಾರ ಬುದ್ಧಿಯಲ್ಲಿ ಜ್ಞಾನ ಇರೋ ತರ. कौन सी दुनिया का मनुष्य? ಯಾವ ಪ್ರಪಂಚದ ಮನುಷ್ಯರಾಗಿದ್ದಾರೆ? न बाहर की दुनिया का मनुष्य ಅಂದ್ರೆ ಹೊರಗಡೆ ಪ್ರಪಂಚದ ಮನುಷ್ಯರ, और न ओ तथाकथित ब्राह्मणों की उन दुनिया का मनुष्य। ಅಂದ್ರೆ ಹೊರಗಡೆ ಪ್ರಪಂಚದವರು ಅಲ್ಲ, ಮತ್ತೆ ಆ ಬ್ರಹ್ಮಕುಮಾರಿಯರು ಯಾರಿದ್ದಾರೆ ತಥಾಕಥಿತ್ ಬ್ರಾಹ್ಮಣಿಯರು ಅವ್ರ ಮಾತು ಅಲ್ಲ. जिनकी बुद्धि में ये नॉलेज हो। ಅಂದ್ರೆ ಯಾರ ಬುದ್ಧಿಯಲ್ಲಿ ನಾಲೆಜ್ ಇರೋ ತರ. तुमको तो सारा झाड़ बुद्धि में है। ನಿಮ್ಗಂತೂ ಇಡೀ ವೃಕ್ಷನೇ ಬುದ್ಧಿಯಲ್ಲಿದೆ. तुम्हारे में भी थोड़े थोड़े हैं ನಿಮ್ಮಲ್ಲೂ ಸಹ ಸ್ವಲ್ಪ ಸ್ವಲ್ಪ ಇದ್ದಾರೆ, जिनकी बुद्धि में अच्छी अच्छी पॉइंट्स अच्छी रीति बैठ गई। ನಿಮ್ಮ ಬುದ್ಧಿಯಲ್ಲಿ ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಒಳ್ಳೆ ರೀತಿಯಿಂದ ಕುತ್ಕೊಳುತ್ತೆ. पॉइंट्स तो बहुत है ना। ಪಾಯಿಂಟ್ಸ್ ಅಂತೂ ತುಂಬಾ ಇದೆ ಅಲ್ವಾ.
वो अच्छी अच्छी पॉइंट्स बुद्धि में धारण करने के लिए ಆ ಒಳ್ಳೊಳ್ಳೆ ಪಾಯಿಂಟ್ಸನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಲಿಕ್ಕೋಸ್ಕರ 7 रोज जरूर आना पड़े। 7 ದಿನ ಅಂತೂ ಖಂಡಿತವಾಗಿ ಬರಬೇಕಾಗುತ್ತೆ. जरूर आना पड़े। ಖಂಡಿತವಾಗಿ ಬರಬೇಕಾಗಿದೆ ಅಂದರೆ 7 रोज ना आए तो क्या अंतर पड़ेगा? ಒಂದು ವೇಳೆ 7 ದಿನ ಬರಲಿಲ್ಲ ಅಂದರೆ ಏನು ವ್ಯತ್ಯಾಸ ಬೀಳುತ್ತೆ? दूसरा धर्म का शूटिंग हो जाता है। ಯಾರು ಹೇಳಿದ್ರು ಬೇರೆ ಧರ್ಮದ ಶೂಟಿಂಗ್ ಆಗೋಗುತ್ತೆ ಅಂತ. दूसरे धर्म की शूटिंग हो जाता है। ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಬೇರೆ ಧರ್ಮದ ಶೂಟಿಂಗ್ ಆಗೋಗುತ್ತೆ ಅಂದರೆ एक दिन को जुम्मा जुम्मा को आने वाले ऐसे हो जाते हैं 7 रोज आना। नहीं वो मतलब नहीं। ಯಾರೋ ಹೇಳಿದ್ರು ಮುಸಲ್ಮಾನರು ಕ್ರಿಶ್ಚಿಯನ್ಸರು ಈ ಥರ ಜುಮ್ಮ ಬರ್ತಾರೆ, ಶುಕ್ರವಾರಕ್ಕೊಂದಿನ ಗುರುವಾರಕ್ಕೊಂದಿನ ಆ ಥರ ಅಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಆ ಥರ ಅಲ್ಲ. 7 रोज भट्टी की बात बताई। ಇಲ್ಲಿ 7 ದಿನ ಬಟ್ಟಿಯ ಮಾತನ್ನ ಹೇಳ್ತಾ ಇರೋದು. 7 रोज जरूर आना पड़े। 7 ದಿನ ಮಾತ್ರ ಖಂಡಿತವಾಗಿ ಬರಬೇಕಾಗಿದೆ. भी कहा जाता है जो भी हम सर्विस करते हैं ಇದನ್ನ ಬಟ್ಟಿ ಅಂತ ಹೇಳಲಾಗುತ್ತೆ. ಮತ್ತೆ ನಾವೇನೇ ಸರ್ವಿಸನ್ನು ಮಾಡ್ತೀವಿ वो ड्रामा प्लान अनुसार करते हैं। ಅದು ನಾವು ಡ್ರಾಮಾ ಪ್ಲಾನ್ ಅನುಸಾರವಾಗಿ ಮಾಡ್ತೀವಿ. पॉइंट्स का कोई चिंतन चलाते नहीं है। ಪಾಯಿಂಟ್ಸಿಂದೇನು ಚಿಂತನೆಯನ್ನು ನಡೆಸೋದಿಲ್ಲ. अच्छा बच्चों को गुड नाइट। ಒಳ್ಳೆಯದು, ಮಕ್ಕಳಿಗೆ ಗುಡ್ ನೈಟ್. ಇವತ್ತಿಂದು VCD ನಂಬರ್ ಆಗಿತ್ತು 501 ಜಯನಗರ. ಮುರಳಿ ತಾರೀಕಾಗಿತ್ತು 17/4/67. ನುಡಿಸಿರುವಂಥ ತಾರೀಕು 22/8/2006. ಓಂ ಶಾಂತಿ.